ಅಂದ್ರೆ ನಮ್ಮ ಈ BPCG 173 ಅಲ್ಲಿ ನಾವು ಮೊದಲು ನಾವು 172 ಬಗ್ಗೆ ಮಾತಾಡಿದ್ವಿ, ಅದರ ಐಡೆಂಟಿಟಿ ಸಂಬಂಧಪಟ್ಟ ಹಾಗೆ. ಈಗ ನಾವು ಬ್ಲಾಕ್ 1 ನಲ್ಲಿ 173 ಹೋಗ್ತಾ ಇದ್ದೀವಿ. ಅದರಲ್ಲಿ ಬ್ಲಾಕ್ 1 ನ ಯೂನಿಟ್ 1 ಸೈಕಾಲಜಿಕಲ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇಂದಿನ ಒಂದು ತರಗತಿಯಲ್ಲಿ ಇಂಟ್ರೊಡಕ್ಷನ್ಸ್ ಬಗ್ಗೆ ನಾನು ಐಡಿಯಾ ಕೊಡ್ತೀನಿ. ಏನು ಅಂದ್ರೆ ಸೈಕಾಲಜಿಕಲ್ ವೆಲ್ ಬೀಯಿಂಗ್ ಅಂದ್ರೆ ಏನು, ವೆಲ್ ಬೀಯಿಂಗ್ ನ ಅರ್ಥ ಏನು, ಹೆಲ್ತ್ ಅಂದ್ರೆ ಏನು, ಮತ್ತೆ ವೆಲ್ ಬೀಯಿಂಗ್ ಅಂತಕ್ಕಂಥ ಒಂದು ಅಂಬ್ರೆಲಾ ಟರ್ಮ್ ನಾವು ಯೂಸ್ ಮಾಡ್ತೀವಿ, ಅದರ ಅರ್ಥ ಏನು, ನಿಜವಾದ ಅರ್ಥ ಏನು, ಅದರ ಹಿನ್ನೆಲೆಗಳೇನು, ಅದನ್ನ ಫ್ಯಾಕ್ಟರ್ಸ್ ಏನು, ಸೈಕಾಲಜಿಕಲ್ ವೆಲ್ ಬೀಯಿಂಗ್ ಅಂತಕ್ಕಂಥದ್ದು ಅಥವಾ ಸೈಕಾಲಜಿಕಲ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಅಂತ ನಾವೇನು ಕರಿತೀವಿ, ಅದರ ವ್ಯಾಪ್ತಿ ಏನು, ಅದರ ವಿಸ್ತಾರ ಏನು ಅಂತಕ್ಕಂಥದ್ದನ್ನ ಇವತ್ತು ನಾನು ಒಂದು ಇಂಟ್ರೊಡಕ್ಟರಿ ವೇಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನಂತರ ನಾವು ಮುಂದಿನ ತರಗತಿಗಳಲ್ಲಿ ವಿಶೇಷವಾಗಿ ಒತ್ತಡಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಜೀವನ ಶೈಲಿಗೆ ಸಂಬಂಧಪಟ್ಟಾಗಿರ್ಬೋದು, ಮತ್ತೆ ಬೇರೆ ಬೇರೆ ಮಾಡೆಲ್ಸ್, ಹೆಲ್ತ್ ಮಾಡೆಲ್ಸ್ ಏನಿದೆ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಮಾನವನ ಆರೋಗ್ಯ ಮತ್ತು ಯೋಗಕ್ಷೇಮ ಅಂತ ಕರಿತೀವಿ ನಾವು. ಸಾಮಾನ್ಯವಾಗಿ ಕನ್ನಡದಲ್ಲಿ ಯೋಗಕ್ಷೇಮ ಅಂತ ಕರಿತೀವಿ, ವೆಲ್ ಬೀಯಿಂಗ್ ಅಂತ ನಾವು ಮಾತಾಡ್ತೀವಿ. ಯಾವುದೇ ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದಾನೆ ಅಂತ ಹೇಳಿದಾದ್ರೆ ಕೇವಲ ನಾವು ಭೌತಿಕವಾಗಿ ಅವನು ಹೇಗೆ ಕಾಣ್ತಾನೆ ಮತ್ತು ಅವನಲ್ಲಿ ಮಾನಸಿಕವಾಗಿ ಯಾವೆಲ್ಲ ಯೋಚನಾ ಲಹರಿ ಇದೆ, ಅವನ ಜೀವನ ಶೈಲಿ ಹೇಗಿದೆ, ಗುಣಮಟ್ಟ ಹೇಗಿದೆ ಅಂತಕ್ಕಂಥದ್ದನ್ನ ನಾವು ಸರ್ಫೇಸ್ ಲೆವೆಲ್ ಅಲ್ಲಿ ಮೊದಲ ನೋಟಕ್ಕೆ ನಾವು ಅಳೆಯಲು ಸಾಧ್ಯವಿಲ್ಲ. ಆದರೂ ಕೂಡ ನಮಗೆ ಸಾಕಷ್ಟು ಮಾಹಿತಿಗಳು ಅಬ್ಸರ್ವೇಷನ್ ಮಾಡಿದಾಗ ನಮಗೆ ಕಂಡು ಬರುತ್ತೆ. ಆದರೆ ಒಬ್ಬ ವ್ಯಕ್ತಿ ಹೊರನೋಟಕ್ಕೆ ನಮಗೆ ಒಳ್ಳೆಯ ವಸ್ತ್ರವನ್ನು ಧರಿಸಿರ್ಬೋದು, ಒಳ್ಳೆಯ ಸ್ಥಿತಿಯಂತೆ ಕಾಣ್ತಾ ಇರ್ಬೋದು, ಆದರೆ ಅವರು ಮನಸ್ಸಿನಲ್ಲಿ, ಅವನ ಮಾನಸಿಕತೆಯಲ್ಲಿ ಏನೋ ಒಂದು ತೊಂದರೆ ಇರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಇವತ್ತು ಆಧುನಿಕ ಜೀವನ ಶೈಲಿಯಲ್ಲಿ ಬೇರೆ ಬೇರೆ ರೀತಿಯ ರೋಗಗಳು ಉಲ್ಬಣಗೊಳ್ತಿರ್ತಕ್ಕಂಥದ್ದು. ಅಂದ್ರೆ ಆ ರೋಗಗಳ ಉಗಮ ಕೇವಲ ದೈಹಿಕ ಪ್ರಕ್ರಿಯೆಯಿಂದಲ್ಲ, ಕೇವಲ ದೈಹಿಕ ಪ್ರಕ್ರಿಯೆ ಒಂದು ಕಾರಣ ಆಗಿರ್ಬೋದು, ಆದರೆ ನಮ್ಮಲ್ಲಿ ಇವತ್ತು ಹೆಚ್ಚು ನಾವು ಮಾನಸಿಕತೆಯಲ್ಲಿ ಅಥವಾ ಹೆಚ್ಚು ನಮಗೆ ಬರ್ಡನ್ ಆಗಿ ಒಂದು ಅತಿ ಹೆಚ್ಚು ಒತ್ತಡಕ್ಕೊಳಗಾಗಿ ಬೇರೆ ರೀತಿಯ ಒಂದು ಸೈಕಾಲಜಿಕಲ್ ಡಿಸಾರ್ಡರ್ಸ್ ನಾವು ಅನುಭವಕ್ಕೆ ತಂದುಕೊಳ್ತಾ ಇದ್ದೀವಿ. ಉದಾಹರಣೆಗೆ ನಾವು ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಇವತ್ತು ನಮಗೆ ಯುವ ಜನತೆ ಬಗ್ಗೆ ನಾವು ಮಾತಾಡೋದಾದ್ರೆ, ಬಹುತೇಕ ಜನಸಂಖ್ಯೆ ನಾವು ಯುವಕರ ಬಗ್ಗೆ ಮಾತಾಡುವಾಗ ಒಂದು ಒತ್ತಡಕ್ಕೆ ಒಳಗಾಗ್ತಕ್ಕಂಥ ಕಾರಣಗಳನ್ನ ನಾವು ನೋಡ್ತಾ ಹೋದಾಗ, ಅಂದ್ರೆ ಸಂಶೋಧನೆಗಳಲ್ಲಿ ನಾವು ಕೆಲವು ವಿಚಾರಗಳನ್ನು ತೆಗೆದುಕೊಂಡು ನೋಡಿದಾಗ ಕನ್ಫ್ಯೂಷನ್ಸ್ ಅವ್ರಿಗೆ ಯಾಕೆ ಕ್ರಿಯೇಟ್ ಆಗುತ್ತೆ, ಯಾವೆಲ್ಲ ಅಂಶಗಳು ಅವರಿಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನೋಡಿದಾಗ ಇಲ್ಲಿ ಸಾಕಷ್ಟು ಆಯ್ಕೆಗಳಿದ್ದು, ಇವತ್ತು ಮಾಹಿತಿ ತಂತ್ರಜ್ಞಾನ ಬದಲಾಗಿ ಜಾಗತೀಕರಣ ಬಗ್ಗೆ ನಾವು ಓದೋ ತರಗತಿಯಲ್ಲೇ ಮಾತಾಡಿದ್ವಿ. ಆಯ್ಕೆಯನ್ನು ಮಾಡ್ಬೇಕಾದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ವಿವೇಚನೆಯನ್ನು ನಾವು ಶಾಲೆಗಳಲ್ಲಿಯೂ ಮತ್ತು ಹೊರಗಿನ ವಾತಾವರಣದಲ್ಲಿ ಲೈಫ್ ಸ್ಕಿಲ್ಸ್ ಅನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಲೈಫ್ ಸ್ಕಿಲ್ಸ್ ಬಗ್ಗೆ ಇದು ಕೊಡ್ತಾ ಇದ್ದೀವಿ, ಅಂದ್ರೆ ಮಹತ್ವ ಕೊಡ್ತಾ ಇದ್ದೀವಿ. ನಮಗೆ ಯಾವಾಗ ಇಂಟರಾಕ್ಷನ್ಸ್, ಸೋಷಿಯಲ್ ಇಂಟರಾಕ್ಷನ್ಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾವಾಗ ನಮಗೆ ಸೋಷಿಯಲ್ ಇಂಟರಾಕ್ಷನ್ಸ್ ಅಲ್ಲಿ ನಮಗೆ ಪ್ರಾಬ್ಲಮ್ ಬರುತ್ತೆ, ಸೋಷಿಯಲ್ ಸ್ಕಿಲ್ಸ್ ಅಥವಾ ಸೋಷಿಯಲ್ ಇಂಜಿನಿಯರಿಂಗ್ ಪ್ರಾಬ್ಲಮ್ ಬರುತ್ತೆ, ನಮಗೆ ಒತ್ತಡ ಒಳಗಕ್ಕೆ ಸಾಧ್ಯ ಆಗುತ್ತೆ, ಒತ್ತಡಕ್ಕೊಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಸೊ ಹಾಗೆ ನೋಡಿದಾಗ ನಮಗೆ ಮುಖ್ಯವಾಗಿ ಈ ಆಧುನಿಕ ಜೀವನ ಶೈಲಿಯಲ್ಲಿ ನಮಗೆ ಸವಾಲಾಗಿರ್ತಕ್ಕಂಥದ್ದು ನಾವು ಹೆಚ್ಚು ಮಾನಸಿಕ ಒತ್ತಡಕ್ಕೊಳಗಾಗ್ತಕ್ಕಂಥದ್ದು. ಈ ಮಾನಸಿಕ ಒತ್ತಡವನ್ನ ನಾವು ಸೈಕಾಲಜಿಕಲ್ ವಿದ್ಯಾರ್ಥಿಗಳಾಗಿ ಮತ್ತು ಸೋಷಿಯಲ್ ವರ್ಕ್ ಅಲ್ಲಿ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಾಗಿ, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಅವ್ರು ಏನ್ ನಾವು ಕರಿತೀವಿ, ಅವರಿಗೆ ತಜ್ಞರು ಏನಿದ್ದಾರೆ, ಅವರು ನೋಡ್ತಕ್ಕಂಥ ಸಾಧ್ಯತೆಗಳೇನಿದೆ, ಅವ್ರು ನೋಡ್ತಕ್ಕಂಥ ಒಂದು ಪರ್ಸೆಪ್ಷನ್ಸ್ ಏನಿದೆ, ಆ ಪರ್ಸೆಪ್ಷನ್ಸ್ ಅಲ್ಲಿ ನಾವು ಈ ಒಂದು ಜನಸಾಮಾನ್ಯರಿಗೆ ಕಮ್ಯುನಿಟಿ ಲೆವೆಲ್ ಅಲ್ಲಿ ತಗೊಂಡ್ಕೊಂಡು ಹೋದಾಗ ಎಷ್ಟೋ ಅವಕಾಶಗಳು, ಅವರಿಗೆ ಎಷ್ಟೋ ಸಮಸ್ಯೆಗಳು, ಅವ್ರು ಏನೋ ದೊಡ್ಡದು ಅಂತ ಅನ್ಕೊಂಡಿರೋದನ್ನ ನಾವು ಬಹಳ ಕೂಲಂಕುಷವಾಗಿ ವಿವರಣೆಯನ್ನ ತೆಗೆದುಕೊಂಡು ಹೋಗಬಹುದು ಮತ್ತು ಅವರಿಗೆ ಒಂದು
ಇನ್ಸೈಟ್ ಅನ್ನ ಕೊಡ್ಬೋದು. ನಾವು ನೀವು ಈ ತರ ಇದ್ದೀರಾ, ಇದು ನೀವು ಈ ರೀತಿ ಬಗೆಹರಿಸ್ಕೊಳ್ಬಹುದು, ಈ ರೀತಿ ನೀವು ಡಿಸಿಷನ್ ತಗೋಬಹುದು, ಈ ರೀತಿ ನೀವು ತೀರ್ಮಾನ ತೆಗೆದುಕೊಳ್ಬಹುದು ಅಂತಕ್ಕಂಥದ್ದನ್ನು ನಾವು ಸೈಕಾಲಜಿಕಲ್ ಕೌನ್ಸಿಲಿಂಗ್ ಥ್ರೂ ಮೂಲಕ ಮಾಡಬಹುದು. ಅದನ್ನು ನಾವು ಒಂದೊಂದಾಗಿ ಯೋಚನೆ ಮಾಡ್ತಾ ಹೋಗೋಣ. ಈಗ ಸದ್ಯಕ್ಕೆ ನಮಗೆ ಇಲ್ಲಿ ಉಗಮ ಹೇಗಾಗುತ್ತೆ, ಈಗ ಒಂದು ವೆಲ್ ಬೀಂಗ್ ಅಂತ ನಾವು ಹೇಳುವಾಗ ಎಲ್ಲಿ ಯಾವುದು ಹೆಲ್ತ್ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಹೆಲ್ತ್, ಈಗ ಒಬ್ಬ ಮನುಷ್ಯ ಹೆಲ್ತ್ ಆಗಿದೆ, ಹೆಲ್ದಿ ಆಗಿದ್ದಾನೆ ಅಂದ್ರೆ ವಾಟ್ ಡಸ್ ಇಟ್ ಮೀನ್? ಇಟ್ ಗಿವ್ಸ್ ದ ಇಂಡಿಕೇಶನ್ ಆಫ್ ದ ಪರ್ಸನ್ ಲುಕ್ಸ್ ಲೈಕ್ ಹೆಲ್ದಿ ಔಟ್ವರ್ಡ್ಲಿ, ಹಿ ಮೇ ಗುಡ್ ಇನ್ ಮಸಲ್ಸ್ ಅಲ್ಲಿ ಅವರು ಚೆನ್ನಾಗಿರ್ಬೋದು, ಹೆಲ್ತಿ ಆಗಿರ್ಬೋದು. ಬಟ್ ಹೆಲ್ತಿ ಅಂದ ತಕ್ಷಣ ನಾವು ಕೇವಲ ಫಿಸಿಕಲ್ ಆಸ್ಪೆಕ್ಟ್ ಆಫ್ ಹೆಲ್ತ್, ಫಿಸಿಯೋಲಾಜಿಕಲ್ ಆಸ್ಪೆಕ್ಟ್ ಆಫ್ ಹೆಲ್ತ್, ಒಂದು ಭೌತಿಕವಾಗಿ ಮೆಟೀರಿಯಲಿಸ್ಟಿಕ್ ಹೆಲ್ತ್ ಆಗಿ ನಾವು ನೋಡಕ್ ಸಾಧ್ಯನೇ ಇಲ್ಲ. ಮೆಟೀರಿಯಲಿಸ್ಟಿಕ್ ಹೆಲ್ತ್ ಆಗಿದ್ದು ಕೂಡ ನಮಗೆ ಸಾಕಷ್ಟು ಮೆಟೀರಿಯಲಿಸ್ಟಿಕ್ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ತುಂಬಾ ಯಾತನೆಯನ್ನು ಅನುಭವಿಸತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಯಾಕೆಂದ್ರೆ ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ, ಸಾಕಷ್ಟು ಅವರಿಗೆ ಕೇಳಿದ್ದು ಸಿಕ್ಕಿದ್ದು ಎಲ್ಲ ಕೂಡ ಸಿಗ್ತಕ್ಕಂಥದ್ದು. ಹಾಗಂದ ತಕ್ಷಣ ಅವರಿಗೆ ಅವರು ಅನುಕೂಲತೆಗಳನ್ನ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾಗ ಅವ್ರು ಸಾಕಷ್ಟು ಒತ್ತಡಕ್ಕೊಳಗಾಗ್ತಕ್ಕಂಥದ್ದು, ಜವಾಬ್ದಾರಿಗಳು ಅವರು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೆಚ್ಚು ಆಂಗ್ಸೈಟಿ, ಏನ್ ನಾವು ಖಿನ್ನತೆ ಅಂತ ಕರಿತೀವಿ, ಪ್ರಪ್ರಥಮ ನಾವು ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದನ್ನು ಇವತ್ತು ನೋಡ್ತೀವಿ. ಖಿನ್ನತೆಯಿಂದ ನಮಗೆ ಏನಾಗುತ್ತೆ ಅಂದ್ರೆ, ಖಿನ್ನತೆಗೆ ಯಾವ ಮನುಷ್ಯ ಒಳಗಾಗಿರ್ತಾನೆ ಅದು ಕಾಲಾನಂತರದಲ್ಲಿ ಡಿಪ್ರೆಷನ್ಸ್ ಆಗಿ ಮಾನಸಿಕ ಒತ್ತಡ ಫಾರ್ ಎ ಲಾಂಗ್ ಟೈಮ್ ಅಂತ ಹೇಳಿ ಒಂದು ಕ್ರೋನಿಕಲ್ ಡಿಸಾರ್ಡರ್ಸ್ ಆಗ್ತಕ್ಕಂಥ ಸಾಧ್ಯತೆಗಳನ್ನ ನಾವು ಕಾಣ್ತೀವಿ. ಈ ಕ್ರೋನಿಕಲ್ ಡಿಸಾರ್ಡರ್ಸ್ ಒಂದು ದಿವಸ ಬೆಳೆದಿದ್ದಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಒಂದು ದಿವಸಕ್ಕೆ ಕ್ರೋನಿಕಲ್ ಡಿಸಾರ್ಡರ್ಸ್ ಬೆಳಗಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಪ್ಯಾಥೋಲಜಿ, ಏನ್ ನಾವು ಪ್ಯಾಥೋಲಜಿ ಅಂತ ಕರಿತೀವಿ, ಅದು ಒಂದು ದಿವಸದಲ್ಲಿ, ಒಂದು ತಿಂಗಳಲ್ಲಿ, ಒಂದು ವರ್ಷದಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಲ್ಲ. ಅದು ನಮಗೆ ಆರಂಭ ಕಾಲದಿಂದನೂ ನಾವು ಅದರ ಬಗ್ಗೆ ಗಮನ ಕೊಡದೆ ಹೋದಲ್ಲಿ, ಅದು ನಮ್ಮ ಆಹಾರ ಪದ್ಧತಿಯಲ್ಲಿ ಆಗಿರ್ಬೋದು, ನಮ್ಮ ಚಿಂತನಾ ಶೈಲಿ ಆಗಿರ್ಬೋದು, ಅದರಲ್ಲೂ ಈಗ ನಾವು ಈಟಿಂಗ್ ಡಿಸಾರ್ಡರ್ಸ್ ಅಂತ ನಾವು ಯೋಚನೆ ಮಾಡ್ತೀವಿ. ಯಾವ ರೀತಿ ಆಹಾರವನ್ನು ನಾವು ತಿಂತಾ ಇದ್ದೀವಿ, ಅದು ಅದಕ್ಕೆ ಸರಿಯಾದ ಸಮಯಕ್ಕೆ ಸರಿಯಾದ ಆಹಾರವನ್ನ ತಿಂತಾ ಇದ್ದೀವ, ಹಸಿದು ನಾವು ಆಹಾರವನ್ನು ಊಟ ಮಾಡ್ತಾ ಇದ್ದೀವ. ಇವಾಗ ನಮಗೆ ಹಿಂದೂ ಶೈಲಿಯಲ್ಲಿ ಈಗ ನಾವು ಫಾರ್ ಎಕ್ಸಾಂಪಲ್ ಮೋಸ್ಟ್ ಆಫ್ ದ ಇಂಡಿಯನ್ ಕಂಟೆಕ್ಸ್ಟ್ ಅಲ್ಲಿ ನಮಗೆ ನಮ್ಮದೇ ಆದಂತ ಒಂದು ಪೂರ್ವಜರು ಹೇಳಿಕೊಟ್ಟಂತ ಒಂದು ಇದಿದೆ. ಅಥವಾ ಬೇರೆ ಬೇರೆ ಧರ್ಮಗಳಲ್ಲಿ ಅವರದೇ ಆದ ರೀತಿಯಾದಂತ ಒಂದು ಟ್ರೆಡಿಷನಲ್ ವೇ ಆಫ್ ಅಂದ್ರೆ ಹಾಲಿಸ್ಟಿಕ್ ವೇ ಅಲ್ಲಿ ನಾವು ಊಟ ಮಾಡ್ತಕ್ಕಂಥ ಶೈಲಿ ನೋಡ್ಬೋದು. ಹಾಲಿಸ್ಟಿಕ್ ವೇ ಅಲ್ಲಿ ನಾವು ಸ್ಟ್ರೆಸ್ ಅನ್ನ ಕೋಪ್ ಮಾಡ್ತಕ್ಕಂಥ ಒಂದು ಮೆಥಡಾಲಜಿನ ನಾವು ಯೂಸ್ ಮಾಡ್ತೀವಿ. ನಮ್ಮ ಪೂರ್ವಜರು ಹೇಗೆ ಸ್ಟ್ರೆಸ್ ನ ಮ್ಯಾನೇಜ್ ಮಾಡ್ತಾ ಇದ್ರು ಅಂತ, ಎಲ್ಲಿವರೆಗೂ ನಮ್ಮಲ್ಲಿ ಸ್ಟ್ರೆಸ್ ಇರುತ್ತೆ, ಒತ್ತಡ ಇರುತ್ತೆ ಮಾನಸಿಕವಾಗಿ, ನಾವು ಜೀವನವನ್ನ ಎಂಜಾಯ್ ಮಾಡಕ್ ಆಗೋದಿಲ್ಲ. ನೀವು ಯಾವುದೇ ಸ್ಥಿತಿಗತಿಯಲ್ಲಿ ಇರಲಿ, ಯಾವುದೇ ಸ್ಟೇಟಸ್ ಅಲ್ಲಿ ನಿಮ್ಮಲ್ಲಿ ಇರಲಿ, ನೀವು ಮಾನಸಿಕ ಒತ್ತಡಕ್ಕೆ ಒಳಗಾದಾಗ ನೀವು ಆ ಒಂದು ವಾತಾವರಣವನ್ನ ಪ್ರಫುಲ್ಲತೆಯಿಂದ ಆಸ್ವಾದಿಸೋಕೆ ಆಗೋದಿಲ್ಲ. ಸೊ ಅದರ ಅರ್ಥ ಏನಾಯ್ತು, ಹೆಲ್ತ್ ಅಂತ ಅಂದಾಗ ನಾವು ಮೊದಲು ಒತ್ತಡ ರಹಿತ ಜೀವನವನ್ನ ಮಾಡಬೇಕು ಅಂತೇಳಿ. ಅದು ನಾನು ಹೇಳ್ತಕ್ಕಂಥ ಇಂಟ್ರೊಡಕ್ಷನ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಹೆಲ್ತ್ ಅಂತ ನಾವು ಅರ್ಥ ಮಾಡ್ಕೊಂಡಾಗ ಅದರ ಡೈಮೆನ್ಷನ್ಸ್ ಏನಿದೆ, ಇಟ್ ಈಸ್ ನಾಟ್ ಓನ್ಲಿ ಎ ಫಿಸಿಕಲ್ ಡೈಮೆನ್ಷನ್, ಇಟ್ ಈಸ್ ನಾಟ್ ಓನ್ಲಿ ಎ ಸೈಕಾಲಜಿಕಲ್ ಡೈಮೆನ್ಷನ್, ಬಟ್ ಆಲ್ಸೋ ನಾಟ್ ಓನ್ಲಿ ಎ ಫಿಸಿಯೋಲಾಜಿಕಲ್ ಡೈಮೆನ್ಷನ್ ಬಟ್ ಆಲ್ಸೋ ಸೈಕಾಲಜಿಕಲ್ ಡೈಮೆನ್ಷನ್. ಅದರ ದೂರಗಾಮಿ ಪರಿಣಾಮಗಳು ಎಷ್ಟಿದೆ. ಈಗ ಖಿನ್ನತೆಯಿಂದ ನಾವು ಮಾನಸಿಕ ಖಿನ್ನತೆಯಿಂದ ನಾವು ಒತ್ತಡಕ್ಕೊಳಗಾಗ್ತೀವಿ. ಒತ್ತಡದಿಂದ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಆಗ್ತಕ್ಕಂಥ ಪರಿಣಾಮಗಳು, ನಮ್ಮ ಆರೋಗ್ಯದ ಮೇಲೆ ಬೀರ್ತಕ್ಕಂಥ ಪರಿಣಾಮಗಳು ಮತ್ತು ಸುತ್ತಮುತ್ತಲಿನ ವಾತಾವರಣಕ್ಕೆ ಅದರಿಂದ ಆಗ್ತಕ್ಕಂಥ ಪ್ರಾಬ್ಲಮ್ ಅನ್ನ ನಾವು ವಿಶ್ಲೇಷಿಸಬೇಕಾಗಿದೆ, ಅದರ ಸಮಸ್ಯೆಗಳನ್ನು ವಿಶ್ಲೇಷಿಸಬೇಕಾಗಿದೆ. ಎಷ್ಟು ಜನಕ್ಕೆ ಇವತ್ತು ಒತ್ತಡದಲ್ಲಿದ್ರು ಕೂಡ ಅವರಿಗೆ ಗೊತ್ತೇ ಇಲ್ಲ ನಾನು ಒತ್ತಡದಲ್ಲಿ ಇದ್ದೀನಿ ಅಂತಕ್ಕಂಥ ಒಂದು ಸಿದ್ಧತೆ. ಎಷ್ಟೋ ಸಂದರ್ಭಗಳಲ್ಲಿ ಅವರಿಗೆ ಯೋಚನೆ ಮಾಡೋಕ್ಕೂ ಕೂಡ ಸಮಯ ಇಲ್ಲದೆ ಇರತಕ್ಕಂಥ ಸಾಧ್ಯತೆಗಳಿದೆ. ಇವತ್ತಿನ ದಿನದಲ್ಲಿ ಅದು ಹೆಚ್ಚು ಬೆಳೆದಿರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂದ್ರೆ, ಇವತ್ತು ಇಂಡಿವಿಜುವಲಿಸ್ಟಿಕ್ ಥಿಂಕಿಂಗ್ ಬಂದ್ಬಿಟ್ಟು, ಅಂದ್ರೆ ಒಂದು ಕುಟುಂಬ ಜಾಯಿಂಟ್ ಫ್ಯಾಮಿಲಿದು ಇವಾಗ ಕಡಿಮೆ ಆಗ್ತಾ ಹೋಗಿರ್ತಕ್ಕಂಥದ್ದು. ಅಲ್ಲಿ ಇಂಡಿವಿಜುವಲಿಸ್ಟಿಕ್ ಅಂದ್ರೆ ವೈಯಕ್ತಿಕವಾಗಿ ಏನ್ ಲಾಭ ಇದೆ ಅದನ್ನ ಅಷ್ಟೇ, ನನಗೆ ಅಷ್ಟೇ ಬೇಕು ಅಂತ ಹೇಳ್ತಕ್ಕಂಥದ್ದು. ಮತ್ತೆ ಕಮ್ಯುನಿಟಿಯಲ್ಲಿ ನಾವು ಮಾತಾಡ್ತಕ್ಕಂಥ ಫ್ಯಾಮಿಲಿ ಜೊತೆ ಮೆಂಬರ್ ಜೊತೆಗೆ, ಸುತ್ತಮುತ್ತಲಿನ ವಾತಾವರಣದ ಜೊತೆಗೆ ನಾವು ಇನ್ವಾಲ್ವ್ ಆದಾಗ, ನಮಗೆ ಮಾನಸಿಕತೆಯಿಂದ ಇನ್ವಾಲ್ವ್ ಆದಾಗ, ಒಂದು ಮನಸ್ಸಿನಿಂದ ಇನ್ವಾಲ್ವ್ ಆದಾಗ ನಮಗೆ ಒಂದು ಸಪೋರ್ಟ್, ಸೋಷಿಯಲ್ ಸಪೋರ್ಟ್ ಸಿಗ್ತಕ್ಕಂಥದ್ದು. ಆ ರೀತಿ ಇಲ್ಲದಿಂದ ಇರತಕ್ಕಂಥ ಜೀವನದಲ್ಲಿ ನಮಗೂ ಮತ್ತು ಪ್ರಾಣಿಗಳ ಜೀವನಕ್ಕೂ ಯಾವುದೇ ವ್ಯತ್ಯಾಸವಿಲ್ಲದೆ ಇರತಕ್ಕಂಥ ಸ್ಥಿತಿಗತಿ ಬಂದ್ಬಿಡುತ್ತೆ. ಏನೋ ನಾವು ಟೆಕ್ನಿಕಲಿ ಊಟ ಮಾಡೋದು, ಮಲಗೋದು, ಒಂದು ದಿನನಿತ್ಯದ ರೊಟೀನ್ ಜೀವನದಲ್ಲಿ ಏನ್ ನಾವು ರೊಟೀನ್ ಲೈಫ್ ಅಂತ ಏನ್ ಕರಿತೀವಿ, ಆ ರೊಟೀನ್ ಲೈಫ್ ಅಲ್ಲಿ ನಾವು ರೊಟೀನ್ ಆಗಿ ಇರೋದನ್ನ ನಾವು ಕಡಿಮೆ ಮಾಡ್ಬೇಕಾಗತ್ತೆ. ಆಗ ನೋಡಿದಾಗ
ಆರೋಗ್ಯ ಮತ್ತು ಯೋಗಕ್ಷೇಮ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಸ್ವಲ್ಪ ನಮಗೆ ನೋಡ್ಲಿಕ್ಕೆ ಏನೋ ಒಂದು ರೀತಿ ಒಳ್ಳೆಯ ಬಟ್ಟೆ ಹಾಕಿರೋದಿಲ್ಲ ಅಥವಾ ನೋಡ್ಲಿಕ್ಕೆ ಒಂಥರ ಇದ್ದಾನೆ ಅಂದ್ರೆ ಅವನು ಹ್ಯಾಪಿನೆಸ್ ಆಗಿಲ್ಲ ಅಂತ ಹೇಳಕ್ ಆಗೋದಿಲ್ಲ. ಯಾವುದೇ ಸ್ಥಿತಿಗತಿಗಳು ಯಾವುದೇ ಸ್ಟೇಟಸ್ ಅಲ್ಲಿ ಇದ್ರೂ ಕೂಡ ಯು ಕ್ಯಾನ್ ಲೀವ್ ಅಂದ್ರೆ ನಮಗೆ ಕೆಲವೊಂದು ನಾವು ಕಾಡುಗಳಲ್ಲಿ ಅಥವಾ ಗುಡಿಸಲುಗಳಲ್ಲಿ ಇದ್ರೂ ಕೂಡ ನಮಗೆ ಸರಿಯಾದ ರೀತಿಯಂತ ನಿದ್ದೆ, ಸರಿಯಾದ ರೀತಿಯಲ್ಲಿ ನಮಗೆ ಊಟ, ಸರಿಯಾದ ರೀತಿ ಪ್ರಕೃತಿನ ನಾವು ಆಸ್ವಾದಿಸ್ತೀವಿ ಅಂತಕ್ಕಂಥದ್ದಕ್ಕೆ ಇವಷ್ಟು ಆರ್ಥಿಕ ಸ್ಥಿತಿಗತಿಗಳೇ ಫ್ಯಾಕ್ಟರ್ ಆಗೋದಿಲ್ಲ. ಇಟ್ ಈಸ್ ಎ ಒನ್ ಫ್ಯಾಕ್ಟರ್, ಇಟ್ ಈಸ್ ನಾಟ್ ಪ್ರೈಮ್ ಫ್ಯಾಕ್ಟರ್. ಸೊ ಹಾಗಾಗಿ ಬೀಯಿಂಗ್ health and well-being in psychological context is more important. It's getting more relevance in the modern day, in the challenges aftermath globalization. ಇದು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ನಮ್ಮಲ್ಲಿಯೂ ಕೂಡ ಈಗ ನಮಗೆ ನಮ್ಮ ಕಾನ್ಸೆಪ್ಟ್ ಇಂಡಿಯನ್ ಕಾನ್ಸೆಪ್ಟ್ ಅಲ್ಲಿ ಅಂದ್ರೆ ಅಥವಾ ಇಂಡಿಯನ್ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಾವು ಹೇಳೋದಾದ್ರೆ ನಮ್ಮ ಇಲ್ಲಿ ಯೋಗಕ್ಷೇಮಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತೆ. ಈಗ ಭಾರತೀಯರ ಜೀವನ ಶೈಲಿ ಪ್ರಪಂಚದಲ್ಲಿ ಹೋಲಿಸಿದ್ರು ಕೂಡ ಒಳ್ಳೆಯ ಒಂದು ಜೀವನ ಶೈಲಿ ಕಂಪೇರ್ ಟು ಅಂತಾನೆ ನಾವು ಹೇಳ್ಬೇಕು. ಯಾಕೆಂದ್ರೆ ಆ ಒಂದು ರಿಲಿಜಿಯಸ್ ಇದು ಕೂಡ ಇದೆ ಅಲ್ಲಿ. ನಮಗೆ ಬೆಳಗ್ಗೆ ಹೇಳ್ತಕ್ಕಂಥದ್ದಾಗ್ಲಿ ಸಾಮಾನ್ಯವಾಗಿ ಹೊಸ ಒಂದು ಇಂಡಿಯನ್ಸ್ಗೆ ಏನು ಹೊಸ ವಿಷಯಗಳನ್ನ ನಾವು ಹೇಳ್ಬೇಕಾಗಿಲ್ಲ. ಆದ್ರೆ ಆಧುನಿಕತೆಯ ಪ್ರಭಾವಕ್ಕೊಳಗಾದಾಗ ಕೆಲವೊಂದು ನಮ್ಮ ಒಳ್ಳೆಯ ಹವ್ಯಾಸಗಳು ನಮ್ಮಿಂದ ದೂರ ಹೋಗ್ತಕ್ಕಂಥದ್ದಾಗ್ಬಿಡುತ್ತೆ. ಅದು ನಮ್ಮ ಮೇಲೆ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಸೊ ಇದು ಒಂದು ಹೆಲ್ತ್ ಏನಪ್ಪಾ ಅಂದ್ರೆ ಹೆಲ್ತ್ ನಾವು ಔಟ್ವರ್ಡ್ಲಿ ಸರ್ಫೇಸ್ ಲೆವೆಲ್ ಅಲ್ಲಿ ನಾವು ಡಿಫೈನ್ ಮಾಡಕ್ ಆಗೋದಿಲ್ಲ. ಹೆಲ್ತ್ ಇಟ್ ಈಸ್ ನಾಟ್ ಓನ್ಲಿ ಎಕ್ಸ್ಟರ್ನಲ್ ಬಟ್ ಆಲ್ಸೋ ಇಂಟರ್ನಲ್ ಆಸ್ಪೆಕ್ಟ್ ಆಫ್ ಅವರ್ ಥಿಂಕಿಂಗ್, ಅವರ್ ವಾಟ್ ಯು ಸೇ ಲೈಕ್ ನೀವೇನ್ ಹೇಳ್ತೀರಾ ಈಗ ನಾವೆಷ್ಟು ಖುಷಿಯಾಗಿದ್ದೀವಿ ಅಂತೇಳಿ. ಆ ಖುಷಿ ಅಂತಕ್ಕಂಥದ್ದು ಹೆಂಗಿದೆ ಅಂದ್ರೆ ವಿತ್ ಇನ್ ಅವರ್ ಸೆಲ್ಫ್ ಅಂತ ನಮ್ಮೊಳಗೇನೆ ಇಂಟ್ರೋಸ್ಪೆಕ್ಷನ್ಸ್ ಮಾಡ್ತಕ್ಕಂಥದ್ದು ಕೂಡ ಇದೆ. ನಮ್ಮ ಇಂಡಿಯನ್ ಸೈಕಾಲಜಿ ಪ್ರಕಾರ ಸೆಲ್ಫ್ is the main purpose. ಸೆಲ್ಫ್ ವೆಲ್ ಬೀಯಿಂಗ್, ಸೆಲ್ಫ್ ಚೆನ್ನಾಗಿದ್ದಾರೆ ಅಂದ್ರೆ ಓವರ್ ಆಲ್ ಎನ್ವೈರನ್ಮೆಂಟ್ ನಾವು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಯಾವೆಲ್ಲ ಫ್ಯಾಕ್ಟರ್ಸ್ಗಳು ಇದಕ್ಕೆ ಕಾರಣ ಆಗುತ್ತೆ, ಯೋಗಕ್ಷೇಮ ಅಂತಕ್ಕಂಥದ್ದು ಡೈಮೆನ್ಷನ್ ಎಷ್ಟಿದೆ, ಯೋಗಕ್ಷೇಮದ ಬೇರೆ ಬೇರೆ ಮಜಲುಗಳು ಯಾವ ರೀತಿ ಇದೆ, ಯೋಗಕ್ಷೇಮ ಅಂತ ಹೇಳುವಾಗ ಸಂದರ್ಭಗಳಲ್ಲಿ ನಮ್ಮ ಧರ್ಮದ ಅಂದ್ರೆ ಈಗ ಹಿಂದೂ ಧರ್ಮ ಮತ್ತು ಭಾರತೀಯ ಅದರೇ ಸಬ್ ಕ್ರೈಸ್ತ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು ಅಥವಾ ಇತರೆ ಸಬ್ ರಿಲಿಜಿಯನ್ಸ್ ಅಂತ ಏನ್ ಕರಿತೀವಿ. ಈಗ ಉದಾಹರಣೆಗೆ ಹಿಂದೂ ಧರ್ಮದಲ್ಲಿ ಬೌದ್ಧ ಧರ್ಮ ಆಗಿರ್ಬೋದು, ಜೈನ ಧರ್ಮ ಆಗಿರ್ಬೋದು. ಇಲ್ಲಿ ಬಹುತೇಕ ವ್ಯಕ್ತಿಗಳು ಅಂದ್ರೆ ಏನ್ ನಾವು ಪ್ರೊಫೆಟ್ಸ್ ಅಂತ ಏನ್ ಕರಿತೀವಿ, ಅವರು ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದು ಸರಳ ಮತ್ತು ಆನಂದವಾದಂಥ ಜೀವನವನ್ನು ನಡೆಸೋದು ಹೇಗೆ. ನೀವೆಷ್ಟು ಸಿಂಪಲ್ ಆಗಿರ್ತೀರಾ, ಎಷ್ಟು ನೀವು ದಿನನಿತ್ಯ ನಿಮ್ಮ ಚಟುವಟಿಕೆಗಳಿಗೆ ನೀವು ಇನ್ವಾಲ್ವ್ ಆಗಿರ್ತೀರಾ, ಅಷ್ಟು ನಿಮ್ಮ ಮಾನಸಿಕ ಆರೋಗ್ಯ ಸರಿ ಇರುತ್ತೆ ಅಂತ. ಇವಾಗ ನಾವು ಬುದ್ಧನ ಬಗ್ಗೆ ಸ್ಟಡಿ ಮಾಡ್ತಾ ಇದೀವಿ, ಮನೋವಿಜ್ಞಾನದಲ್ಲಿ ಬುದ್ಧನ ಬಗ್ಗೆ ಹೆಚ್ಚು ತಿಳ್ಕೊಳ್ತೀವಿ. ಬುದ್ಧ ಹೇಳಿರ್ತಕ್ಕಂಥ ವಿಚಾರಗಳು ಏನಪ್ಪಾ ಅಂದ್ರೆ ನಮಗೆ ಒಂದು ಪರಿಮಿತಿಯನ್ನ ನಾವು ಹಾಕೊಳ್ಬೇಕು. ಎಷ್ಟು ನಮಗೆ ಬೇಕು, ನಮಗೆ ಅವಶ್ಯಕತೆ ಎಷ್ಟಿದೆ, ಅದರಲ್ಲಿ ಹೇಗೆ ನಾವು ಪರಿಮಿತಿಯನ್ನ ನಮ್ಮ ಪರಿಮಿತಿಯಲ್ಲಿ ನಾವು ಒಂದು ಲೈನ್ ಅನ್ನು ಹಾಕೊಳ್ಬೇಕು. ಪರ್ಪಸ್ ಆಫ್ ದಟ್ ಅಂದ್ರೆ ನಮ್ಮಲ್ಲಿ ಅತಿ ಹೆಚ್ಚು ನಾವು ಆಸೆ ಪಟ್ಟಾಗ ಆ ಆಸೆ ಈಡೇರದಿದ್ದಾಗ ನಮಗೆ ದುಃಖ ಆಗ್ತಕ್ಕಂಥದ್ದು. ಇವತ್ತು ಯಾವುದೇ ವ್ಯಕ್ತಿಗಳನ್ನು ನೋಡಿ ಹೆಚ್ಚು ಆಸೆ ಪಟ್ಟವರಲ್ಲಿ ಅವರಿಗೆ ಹೆಚ್ಚು ದುಃಖ ಆಗ್ತದೆ. ಹಾಗಂತ ಆಸೆ ನಾವು ಪಡಬಾರ್ದು ಅಂತಕ್ಕಂಥದ್ದು ಯಾವುದೇ ಒಂದು ನಿಯಮ ಇಲ್ಲ. ಆಸೆ ಮನುಷ್ಯ ಹುಟ್ಟಿದ ಮೇಲೆ ಆಸೆಯನ್ನು ಪಡ್ತಕ್ಕಂಥದ್ದು. ಆದ್ರೆ ಅತಿ ಆಸೆ ಪಟ್ಟಾಗ ಅದಕ್ಕೆ ತಕ್ಕಂತೆ ಕ್ಲಿಂಜಿಂಗ್ ಅಂತ ನಾವೇನ್ ಕರಿತೀವಿ, ಒಂದು ಕಾನ್ಸೆಪ್ಟ್ ಏನಿದೆ, ಕ್ಲಿಂಜಿಂಗ್ ಕಾನ್ಸೆಪ್ಟ್ ಇದೆ. ಒಂದು ದುಃಖಭರಿತ ಜೀವನ ಅಂತ ಅಂದಾಗ ಯಾರು ಹೆಚ್ಚು ದುಃಖಭರಿತ ಜೀವನವನ್ನು ಅನುಭವಿಸ್ತಾರೆ ಅಂದ್ರೆ ನಿಮ್ಮಲ್ಲಿ ಹಣ ಇರ್ಬೋದು, ನಿಮ್ಮಲ್ಲಿ ಮನೆ ಇರ್ಬೋದು, ನಿಮ್ಮಲ್ಲಿ ಸಾಕಷ್ಟು ನಿಮಗೆ ಬೇಕಾದಂತ ಪ್ರಾಪರ್ಟೀಸ್ ಇರ್ಬೋದು, ಗೋಲ್ಡ್ ಜ್ಯುವೆಲರೀಸ್ ಇರ್ಬೋದು. ಆದ್ರೆ ನಿಮಗೆ ಶಾಂತಿ ಇಲ್ಲ, ಮನಃಶಾಂತಿ ಇಲ್ಲ ಅಂದ್ರೆ ಅಲ್ಲಿ ಯಾವುದಕ್ಕೆ ಒಂದು ಉಪಯೋಗ ಇಲ್ಲ. ಬಿಟ್ಟು ಹೋಗೋದೇ ಯೋಗಕ್ಷೇಮ ಅಂತ ನಾವು ಹೇಳ್ಬೇಕಾಗುತ್ತೆ. ಎಲ್ಲಿವರೆಗೂ ನೀವು ಖುಷಿ ಇಲ್ಲ, ಎಲ್ಲಿವರೆಗೂ ಮನಸ್ಪೂರ್ವಕವಾಗಿ ನೀವು ನಗೋದಿಲ್ಲ, ಇವೆಲ್ಲ ನಮ್ಮ ಕಾರಣಕ್ಕೆ ಇದು ನಮ್ಮ ಜೀವನ ಶೈಲಿಲಿ ನಾವೇ ಮಾಡ್ಕೊಂಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳು ಅಂತಾನೆ ನಾವು ಹೇಳ್ಬೇಕಾಗುತ್ತೆ. ಬಹುತೇಕ ಸಂದರ್ಭಗಳಲ್ಲಿ ನಮ್ಮ ಕೈಯಲ್ಲಿ ಆಗ್ತಕ್ಕಂಥದ್ದು. ಇಟ್ ಈಸ್ ಕ್ರಿಯೇಟೆಡ್ ಬೈ ಅವರ್ ಓನ್ ಡೀಡ್ಸ್. ಮತ್ತೆ ಅದಕ್ಕೆ ನಾವು ಕೆಲವು ಉಪಯೋಗಗಳನ್ನು ನಾವು ಅಂದ್ರೆ ಕೆಲವೊಂದು ಸೊಲ್ಯೂಷನ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡೋಣ. ಅದನ್ನು ನೋಡಿದಾಗ ಇಲ್ಲಿ ನಮಗೆ ಈ ಪೂರ್ವಜರ ಒಂದು ವಿಷಯವನ್ನು ನಾನು ಮೊದಲೇ ಪ್ರಸ್ತಾಪ ಮಾಡಿದೆ. ಈ ಪೂರ್ವಜರು ಅಂದ್ರೆ ನಾನು ಹೇಳೋ ಮಾತಿನ ಅರ್ಥ ಏನಪ್ಪಾ ಅಂದ್ರೆ, ಒಂದು ಈಗ ಗೋ ಬ್ಯಾಕ್ ಟು 100 years ಬ್ಯಾಕ್
ಅಥವಾ 200 ಇಯರ್ಸ್ ಬ್ಯಾಕ್ ಅಲ್ಲಿ ಯಾವ ರೀತಿ ಜೀವನ ಶೈಲಿ ಇತ್ತು, ಪ್ರಕೃತಿಯೊಂದಿಗೆ ನಾವು ನಮ್ಮನ್ನ ಹೊಂದ್ಕೊಂಡಿದ್ವಿ. ಇವತ್ತು ನಮಗೆ ಆಹಾರ ಶೈಲಿಗಳ ಆಹಾರ ವಿಹಾರದಲ್ಲಿ ಆಗಿರ್ಬೋದು, ವಾತಾವರಣದಲ್ಲೂ ಕೂಡ ಆಗಿರ್ಬೋದು, ಸಾಕಷ್ಟು ಚೇಂಜಸ್ ಅನ್ನು ನಾವು ಕಾಣ್ತಾ ಇದೀವಿ. ಉದಾಹರಣೆಗೆ ಇವತ್ತು ನಮಗೆ ಜಮ್ಮು ಕಾಶ್ಮೀರದಲ್ಲಿ ಐಸ್ ನಾವು ನೋಡ್ತಾ ಇದೀವಿ. ಐಸ್ ಪ್ರತಿ ವರ್ಷದಲ್ಲೂ ಕೂಡ ಐಸ್ ಬೀಳ್ತಕ್ಕಂಥದ್ದು. ಇವತ್ತು ಕೆಲವೊಂದು ಪ್ರದೇಶಗಳಲ್ಲಿ, ಕಣಿವೆಗಳಲ್ಲಿ, ಬೆಟ್ಟಗಳಲ್ಲಿ ನಾವು ಐಸು ಆಗಿದ್ದು ಅಥವಾ ನ್ಯಾಚುರಲ್ ಫೆನೋಮಿನ ಏನ್ ನಡೀತಾ ಇರುತ್ತೆ ಆ ತರದ್ದು ಕಂಡು ಬರ್ತಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಭೂಮಿ ಹೆಚ್ಚು ಉಷ್ಣತೆಗೊಳಗಾಗ್ತಕ್ಕಂಥದ್ದು ಅಥವಾ ಪರಿಸರದ ಸಮಸ್ಯೆ ಆಗಿರ್ತಕ್ಕಂಥದ್ದು. ಆದ್ರೆ ಇಂದಿನ ಪೂರ್ವಜರು ಪ್ರಕೃತಿಯನ್ನ ಆರಾಧಿಸ್ತಕ್ಕಂಥದ್ದು, ಪ್ರಕೃತಿಯನ್ನ ಪೂಜೆ ಮಾಡ್ತಾ ಇದ್ದು, ಮತ್ತು ಅವರು ಹೆಚ್ಚು ಪ್ರಕೃತಿಗೆ ಆದ್ಯತೆಯನ್ನು ಕೊಟ್ಟಿದ್ರು. ದಿನನಿತ್ಯದ ಜೀವನದಲ್ಲಿ ಪ್ರಕೃತಿ ಒಂದು ಭಾಗವಾಗಿತ್ತು. ಇವತ್ತು ನಾವು ಪ್ರಕೃತಿಯನ್ನ ಹಾಳು ಮಾಡಿ, ಪ್ರಕೃತಿಯೊಂದಿಗೆ ನಾವು ಇವತ್ತು ಎಷ್ಟೋ ವ್ಯಕ್ತಿಗಳಿಗೆ ಬೆಳಗ್ಗೆ ಒಂದು ವಾಕ್ ಮಾಡ್ಲಿಕ್ಕೆ ಅವರಿಗೆ ಟೈಮ್ ಇರದೇ ಇರ್ತಕ್ಕಂಥದ್ದು, ಅಥವಾ ಕನಿಷ್ಠ ಪಕ್ಷ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಕಡಿಮೆ ಮಾಡಿರ್ತಕ್ಕಂಥದ್ದು. ಪ್ರಪ್ರಥಮವಾಗಿ ನಾವು ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ನಾವು ಎಷ್ಟು ಫಿಸಿಕಲ್ ಆಕ್ಟಿವಿಟೀಸ್ ನ ಗೊತ್ತೋ ಅಥವಾ ಗೊತ್ತಿಲ್ಲದೆಯೋ ಕಡಿಮೆ ಮಾಡಿ ನಮ್ಮ ನ್ಯಾಚುರಲ್ ಫಿಸಿಕಲ್ ಆಕ್ಟಿವಿಟಿ, ವಾಟ್ ಐ ಮೀನ್ ಟು ಸೇ, ಸ್ವಾಭಾವಿಕವಾಗಿ ಈಗ ಒಂದು 25 ವರ್ಷದಿಂದ ನಾವು ಎಷ್ಟೆಲ್ಲ ಕೆಲಸ ಮಾಡ್ತಿದ್ವಿ ಅಷ್ಟು ಕೆಲಸ ಇವಾಗ ಯಾರು ಮಾಡ್ತಾ ಇಲ್ಲ. ಒಂದು ಮನೆಗಳಲ್ಲಿ ಸಾಮಾನ್ಯವಾಗಿ ಟ್ರೈಬಲ್ ಮತ್ತು ರೂರಲ್ ಏರಿಯಾಗಳಲ್ಲಿ ಸಾಮಾನ್ಯ ಫಿಸಿಕಲ್ ಆಕ್ಟಿವಿಟಿ ಇರುತ್ತೆ. ಆದ್ರೆ ಅರ್ಬನ್ ಏರಿಯಾದಕ್ಕೆ ಬಂದಾಗ, ಇಂಟರ್ಮೀಡಿಯೇಟ್ ಟೌನ್ ಬಂದಾಗ, ಬಹುತೇಕ ಪಾಪ್ಯುಲೇಷನ್ಸ್ ನೋಡಿದಾಗ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇರ್ತಕ್ಕಂಥ. ಆ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆದಾಗ ನಮ್ಮಲ್ಲಿ ಸೊಮೆಟೋಫಾರ್ಮ್ ಡಿಸಾರ್ಡರ್ಸ್, ಒಬೆಸಿಟಿ, ನಂತರ ನಾವು ಸೊಮೆಟೋಫಾರ್ಮ್ ಡಿಸಾರ್ಡರ್ಸ್ ಹೋಗ್ಬೋದು. ಒಬೆಸಿಟಿ ಹೆಚ್ಚಾಗ್ತಕ್ಕಂಥದ್ದು. ಒಬೆಸಿಟಿ ಯಾಕೆ ಹೆಚ್ಚಾಗುತ್ತೆ, ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಈವನ್ ಯು ಹ್ಯಾವ್ ಅ ಒಬೆಸಿಟಿ, ಯು ಆರ್ ನಾಟ್ ಡೂಯಿಂಗ್ ಆಕ್ಟಿವಿಟೀಸ್. ಎಷ್ಟೋ ಜನ ಒಬೆಸಿಟಿ ಬಂದ ನಂತರ ಕೂಡ ಆಕ್ಟಿವ್ ಆಗಿರ್ತಾರೆ, ಬಟ್ ಕೆಲವು ಜನ ಒಬೆಸಿಟಿ ಬಂದ ನಂತರನೂ ಕೂಡ ಆಕ್ಟಿವ್ ಆಗೋದಿಲ್ಲ. ಆಕ್ಟಿವ್ ಮೀನ್ಸ್ ಹಿಯರ್ ಯು ಡೂ ಸಮ್ ಫಿಸಿಕಲ್ ಆಕ್ಟಿವಿಟೀಸ್ ಆಸ್ ಎ ನ್ಯಾಚುರಲ್. ಈಗ ನಾವು ಯಾವುದೋ ಒಂದು ಗ್ರೋಸರಿ ಶಾಪಿಗೆ ಹೋಗಿ 1 ಕಿಲೋಮೀಟರ್ ಗ್ರೋಸರಿ ಶಾಪ್ ಇದೆ ಅಂದ್ರೆ ನಾವು ಒಂದು ಹಾಫ್ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೋದು. ಒಂದು 500 ಮೀಟರ್ಸ್ ಇದ್ರೆ ನಮಗೆ ನಡ್ಕೊಂಡು ಹೋಗ್ಬೋದು, ಫಿಸಿಕಲ್ ಆಕ್ಟಿವಿಟಿ ಆಗುತ್ತೆ, ಮತ್ತೆ ವಾಪಸ್ ಬರ್ಬೋದು. ಆದ್ರೆ ನಾವು ಪ್ರತಿಯೊಂದಕ್ಕೂ ವೆಹಿಕಲ್ಸ್ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಅಥವಾ ಸುತ್ತಮುತ್ತಲಿನ ಯಾವುದೇ ಒಂದು ವರ್ಕ್ ಇದ್ರೂ ಕೂಡ ಪ್ರತಿಯೊಂದಲ್ಲೂ ವೆಹಿಕಲ್ಗೆ ನಾವು ಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು. ಸೊ ಇವತ್ತು ಭಾರತ ಒಂದು ಒಬೆಸಿಟಿಯ ರಾಷ್ಟ್ರ, ಒನ್ ಆಫ್ ದ ಲೀಡಿಂಗ್ ಕಂಟ್ರಿ ಇನ್ ಒಬೆಸಿಟಿ ಕೇಸ್ ಅಂತ. ಕಾರಣ ಏನು ಅಂದ್ರೆ, ನಾವು ಇಷ್ಟೆಲ್ಲ ಯೋಗ ಮತ್ತು ಈ ತರ ಒಂದು ರಿಲಿಜಿಯನ್ಸ್ ಕೊಟ್ಟಾಗಲೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ನಾವು ಇದನ್ನ ಉಪಯೋಗಿಸ್ಕೊಳ್ತಾ ಇಲ್ಲ. ಸಾಕಷ್ಟು ನಮ್ಮಲ್ಲಿ ಯೋಗಿಕ್ ಲೈಫ್ ಸ್ಟೈಲ್ ಅನ್ನ ನಾವು, ನಮ್ಮ ಭಾರತದ ಒಂದು ಪ್ರಪಂಚದ ರಾಜಧಾನಿಯಾಗಿದೆ ಯೋಗದ ಸ್ಕಿಲ್, ಯೋಗಿಕ್ ಲೈಫ್ ಅಂತ ಏನ್ ಕರಿತೀವಿ. ಯೋಗಿಕ್ ಲೈಫ್ ಸ್ಟಾರ್ಟ್ ವಿತ್ ದ ಫಿಸಿಕಲ್ ಆಕ್ಟಿವಿಟಿ, ಆಕ್ಟಿವ್ ಆಗಿರ್ತಕ್ಕಂಥದ್ದು. ಸೊ ಅದನ್ನ ಯಾರು ನಮಗೆ ಹೇಳ್ಕೊಡ್ಬೇಕಾದಂತ ಅವಶ್ಯಕತೆ ಏನಿಲ್ಲ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ, ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಾವು ಎಷ್ಟು ಫಿಸಿಕಲ್ ಆಕ್ಟಿವ್ ಇದೀವಿ, ಸಾಧ್ಯತೆಗಳು. ನೀವು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಇನ್ನೊಂದ್ ಕಡೆ ಕೆಲಸ ಮಾಡ್ತಾ ಇದ್ದೀರಾ, ಆದ್ರೆ ನೀವು ಫಿಸಿಕಲ್ ಆಕ್ಟಿವ್ ಇಲ್ಲ ಅಂತಂದಾಗ ನಿಮಗೆ ರೋಗಗಳು ಬೇಗ ಸಂಭವಿಸ್ತಕ್ಕಂಥದ್ದು. ವಯಸ್ಸಲ್ಲಿ ಇವಾಗ ನಮಗೆ 25 ವರ್ಷದವರೆಗೆ ಡಯಾಬಿಟಿಕ್ ಕೇಸ್ ಇಸ್ ಅ ಕಾಮನ್ ಫೆನೋಮಿನ್ ಆಗಿರ್ತಕ್ಕಂಥ ನೋಡ್ತೀವಿ. 25-30 ವರ್ಷಕ್ಕೆ ನಾವು ಡಯಾಬಿಟಿಕ್, ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಡಯಾಬಿಟಿಕ್ ಆಗಿ ಮಿಲ್ಯೂಸ್ ಬಗ್ಗೆ ನಾನು ಮಾತಾಡೋಣ, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಯಾಕೆ ಆಗ್ತಾ ಇದೆ ಅಂತ. ಅದಾದ ನಂತರ ಈಗ ನಾನು ಬುದ್ಧನ ಒಂದು ವಿವರಣೆಯನ್ನು ಕೊಟ್ಟೆ. ಬುದ್ಧನ ಏನು ಸಾರೋ ಕಾನ್ಸೆಪ್ಟ್ ಇದೆ, ಈ ಸಾರೋ ನಮ್ಗೆ ಯಾಕೆ ಬರುತ್ತೆ, ಈ ದುಃಖ ನಮ್ಗೆ ಯಾಕೆ ಬರುತ್ತೆ, ನಿಮ್ಗೆ ಅರ್ಥ ಇರಲಿ. ಸಾರೋ ಅಂಡ್ ಹ್ಯಾಪಿನೆಸ್, ದುಃಖ ಪಡ್ತಕ್ಕಂಥದ್ದು, ದುಃಖ ಅಂತಕ್ಕಂಥದ್ದು ವಿವರಣೆ ಏನಿದೆ ಸೈಕಾಲಜಿಕಲ್ ಕಂಟೆಕ್ಸ್ಟ್ ಅಲ್ಲಿ ಬಹಳ ಯೋಚನೆ ಮತ್ತೆ ಗಹನವಾದಂತ ವಿಚಾರ. ಅದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಒಂದು ದಿವಸಕ್ಕೆ ಬಂದಿರೋದಿಲ್ಲ ಇದು. ಲಾಂಗ್ ಟರ್ಮ್ ಅಲ್ಲಿ ನಾವು ನಮ್ಮ ತಪ್ಪುಗಳನ್ನ ಶೇಖರಿಸಿಕೊಂಡು ನಮ್ಮ ಜೀವನ ಶೈಲಿಯಲ್ಲಿ ಮಾಡ್ತಕ್ಕಂಥ ತಪ್ಪುಗಳು, ಈಗ ನಾನು ಹೇಳಿದೆ ಫಿಸಿಕಲ್ ಆಕ್ಟಿವಿಟೀಸ್ ನೀವು ಕಡಿಮೆ ಇದೆ, ನಿಮ್ಗೆ ಗೊತ್ತಿಲ್ಲ, ಅಥವಾ ನೀವು ಗೊತ್ತೋ ಒಂದು ರೀತಿ ನೀವು ನೆಗ್ಲೆಕ್ಟ್ ಆಗಿರ್ತಕ್ಕಂಥದ್ದೇ, ಬಿಡಿ ಏನಾಗುತ್ತೆ ನಾಳೆ ಮಾಡೋಣ, ಏನಾಗುತ್ತೆ, ನಾವು ಈ ತರ ತಂದ್ರೆ ನಮಗೆ ಕಂಫರ್ಟ್ ಝೋನ್ಸ್ ಅನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ಎಷ್ಟು ಯುವಕರಲ್ಲಿ ಒಂದು ಅರ್ಧ ಗಂಟೆ ನಿಲ್ತಕ್ಕಂಥ ಒಂದು ತ್ರಾಣ ಇಲ್ಲದೆ ಇರ್ತಕ್ಕಂಥದ್ದು, ಅಥವಾ ಆ ರೀತಿ ಆಟಿಟ್ಯೂಡ್ ಅನ್ನು ಅವ್ರು ಬೆಳೆಸ್ಕೊಂಡಿರ್ತಕ್ಕಂಥದ್ದನ್ನು ನಮಗೆ ನಾವು ಕಾಣ್ತಾ ಇದೀವಿ. ನೆನಪಿರ್ಲಿ, ನಮಗೆ ಆರೋಗ್ಯ ಅಂದ್ರೆ ಅದರಲ್ಲಿ ನಮ್ಮ ದೃಷ್ಟಿಕೋನದ ಪಾತ್ರವೂ ಇದೆ. ಹೆಲ್ತ್ ಪ್ರಮೋಟಿಂಗ್ ಬಿಹೇವಿಯರ್, ಹೆಲ್ತ್ ಡಿಫೀಟಿಂಗ್ ಬಿಹೇವಿಯರ್ ಅಂತ ಎರಡು ರೀತಿಯ ಬಿಹೇವಿಯರ್ ನ ಕಾಳ್ತೀವಿ. ಹೆಲ್ತ್ ಪ್ರಮೋಟಿಂಗ್ ಬಿಹೇವಿಯರ್ ಅಂದ್ರೆ ಯು ಮಸ್ಟ್ ಬಿ ಪ್ರೋ ಆಕ್ಟಿವ್. ನೀವು ಪ್ರೋ ಆಕ್ಟಿವ್ ಆಗ್ಬೇಕಾಗತ್ತೆ. ನಿಮ್ಗೆ ಏನಾದ್ರು
ಆರೋಗ್ಯದ ಸಮಸ್ಯೆ ಬಂದ್ರೆ, ಅಥವಾ ನಿಮ್ಮ ಕಮ್ಯುನಿಟಿಗೆ ಯಾವ್ದಾದ್ರು ಆರೋಗ್ಯದ ಸಮಸ್ಯೆ ಬಂದ್ರೆ, ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆ ಅವರಿಗೆ ಜ್ಞಾನವನ್ನು ಹೇಳ್ತಕ್ಕಂಥದ್ದು. ಯಾಕೆ ಆಕ್ಟಿವ್ ಮುಖ್ಯ, ಯಾಕೆ ನಮಗೆ ಫಿಸಿಕಲ್ ಆಕ್ಟಿವಿಟೀಸ್ ಇದ್ರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಂತ ನಾವು ಹೆಚ್ಚು ನಮ್ಮ ಮಿತಿ ಮೀರಿ ನಾವು ಯಾವುದೇ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಕೆಲವೊಂದು ಪರಿಮಿತಿಯನ್ನು ನಾವು ಹಾಕೊಂಡಿರ್ತೀವಿ. ಹಾಗಾಗಿ ಈಗ ಡಯಾಬಿಟಿಕ್ ಏನು ಒಬೆಸಿಟಿ ಅಂತ ಏನ್ ಕರಿತೀವಿ ನಾವು, ಕಾಯವಾಗಿರ್ತಕ್ಕಂಥದ್ದು ಸಣ್ಣ ಮಕ್ಕಳಲ್ಲೂ ಕೂಡ ಇವತ್ತಿನ ದಿವಸ ಕಾಣ್ತಾ ಇದೆ. ಕಾರಣ ಏನು ಅಂದ್ರೆ, ಎಷ್ಟೋ ಸಂದರ್ಭಗಳಲ್ಲಿ ತಂದೆ ತಾಯಿಗಳು ಹೆಚ್ಚು ಮಕ್ಕಳಿಗೆ ಫುಡ್ ಅನ್ನು ಕೊಡ್ತಕ್ಕಂಥದ್ದು, ಜಂಕ್ ಫುಡ್ ಅನ್ನು ಕೊಡ್ತಕ್ಕಂಥದ್ದು, ಟೈಮ್ ಫಾರ್ಮ್ಯಾಟ್ ಇಲ್ಲಿ ಊಟ ಮಾಡುವ ಸಮಯದಲ್ಲಿ ಜಂಕ್ ಫುಡ್ ಅನ್ನು ಕೊಡ್ತಕ್ಕಂಥದ್ದು. ಮಾರ್ನಿಂಗ್ ನಾವು ಉಪಹಾರವನ್ನು ಮಾಡ್ತೀವಿ, ಉಪಹಾರ ಮಾಡುವಾಗ ಉಪಹಾರಕ್ಕೆ ಏನ್ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾವ ಆಹಾರವನ್ನು ತಿಂತಾ ಇದೀವಿ ನಾವು ಬೆಳಿಗ್ಗೆನೆ, ಮತ್ತೆ ಮಧ್ಯಾಹ್ನ ನಮ್ಮಲ್ಲಿ ಅಪರಾಹ್ನದ ಊಟ ಹೇಗಿದೆ, ರಾತ್ರಿ ನಾವು ಊಟ ಮಾಡುವಾಗ ಹೆಚ್ಚು ನಮಗೆ ಯಾವ ರೀತಿ ಊಟವನ್ನು ನಾವು ಮಾಡ್ತಾ ಇದ್ದೀವಿ, ಅದರ ಮಧ್ಯೆ ನಾವು ಯಾವ ರೀತಿಯ ಫುಡ್ ಅನ್ನು ತೆಗೆದುಕೊಳ್ತಾ ಇದ್ದೀವಿ, ಔಟ್ಡೋರ್ ಗೇಮ್ಸ್ ಮಕ್ಕಳು ಆಡ್ತಾ ಇದ್ದಾರೆ, ಅದು ತಿಂದಿದ್ದ ಆಹಾರ ಅದು ಜೀರ್ಣ ಆಗ್ತಾ ಇದೆಯಿಲ್ಲ, ಈ ರೀತಿಯ ಯೋಚನೆಗಳು ನಮಗೆ ಎಜುಕೇಟೆಡ್ ಪೇರೆಂಟ್ಸ್ ಅಲ್ಲೇ ಇಲ್ಲದೆ ಇರ್ತಕ್ಕಂಥದ್ದು ನಾವು ಇವತ್ತು ಕಾಣ್ತೀವಿ. ಎಷ್ಟೋ ಒಂದು ಸತಿ ಅವರಿಗೆ ಗೊತ್ತಿದ್ರು ಕೂಡ ಏನೋ ಗೊಂದಲಮಯವಾಗಿರ್ತಕ್ಕಂಥ ವಾತಾವರಣ ಕೊಡ್ತೀವಿ. ಇದು ಲಾಂಗ್ ಸ್ಟ್ಯಾಂಡಿಂಗ್ ಅಲ್ಲಿ ತುಂಬಾ ಎಫೆಕ್ಟ್ ಅನ್ನು ಬೀರ್ತಕ್ಕಂಥದ್ದು. 20 ವರ್ಷದ ಮಕ್ಕಳಿಗೆ ಒಬೆಸಿಟಿ ಆಗಿರ್ತಕ್ಕಂಥದ್ದು, 30 ವರ್ಷದ ಮಕ್ಕಳಿಗೆ. ಸೊ ಇದು ನಮಗೆ ಎಲ್ಲೋ ಒಂದು ರೀತಿ ನಾವು ನಮ್ಮ ಸ್ಕ್ರಿಪ್ಚರ್ಸ್ ಏನಿದೆ, ನಮ್ಮ ಒಂದು ಸಂಪ್ರದಾಯ ಏನಿದೆ, ನಮ್ಮ ಶೈಲಿ ಏನಿದೆ, ನಮ್ಮ ಜೀವನ ಶೈಲಿಯನ್ನು ನಾವು ಎಲ್ಲೋ ಒಂದು ರೀತಿ ಅಲ್ಲಗಳಿತಾ ಇದೀವಿ. ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಅಂತಕ್ಕಂಥದ್ದು ಗೋಚರಿಸುತ್ತೆ. ಆದಷ್ಟು ಇತ್ತೀಚಿನ ದಿನಗಳಲ್ಲಿ ಅವೇರ್ನೆಸ್ ಬೆಳೀತಾ ಇದೆ, ಯೋಗದ ಮೂಲಕ ಆಗಿರ್ಬೋದು, ಅಥವಾ ಒಂದು ರೇಕೀಸ್ ಆಗಿರ್ಬೋದು, ಹಾಲಿಸ್ಟಿಕ್ ಅಪ್ರೋಚ್ ಏನಿದೆ ನಮಗೆ, ಆಲ್ಟರ್ನೇಟಿವ್ ಥೆರಪೀಸ್ ಆರ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅಂತ ಹೇಳ್ತಾರೆ. ಆದ್ರೆ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅಂತಕ್ಕಂಥದ್ದು ಸೂಕ್ತವಾದಂತ ಶಬ್ದ ಅಲ್ಲ. ಆಲ್ಟರ್ನೇಟಿವ್ ಥೆರಪೀಸ್ ಏನಿದೆ, ಆಲ್ಟರ್ನೇಟಿವ್ ಅಪ್ರೋಚ್ ಏನಿದೆ, ಅದು ಇವತ್ತು ಕಾಣ್ತಾ ಇದೆ ಸಾಕಷ್ಟು ಇದರಲ್ಲಿ. ಆದ್ರೆ ಶಾಲಾ ಶಿಕ್ಷಣದಲ್ಲೂ ಒಂದು ಪ್ರಾಯೋಗಿಕವಾಗಿ ಈ ರೀತಿಯ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ನಾವು ಕೆಲವೊಂದು ದೃಷ್ಟಿಕೋನಗಳಲ್ಲಿ ಶಾಲಾ ಮಕ್ಕಳಲ್ಲಿ, ಒಂದು ಹೈಸ್ಕೂಲ್ ಶಾಲೆಗಳಾಗಿರ್ಬೋದು ಅಥವಾ ಪ್ರೈಮರಿ ಶಾಲೆಯಲ್ಲಾಗಿರ್ಬೋದು, ಒಂದು ಪೀರಿಯಡ್ ಅನ್ನ ನಾವು ಕೆಲಸಕ್ಕೆ ಅಂತಾನೆ ಇಡ್ತಾ ಇದ್ವಿ. ನಾವು ಶಾಲೆಯಲ್ಲಿ ಓದುವಾಗ ನಮಗೆ ಒಂದು ತರಗತಿ, ವಾರಕ್ಕೆ 2 ತರಗತಿ ನಾವು ಕೆಲಸವನ್ನು ಮಾಡ್ತಕ್ಕಂಥದ್ದು, ಅಂದ್ರೆ ಒಂದು ಫೀಲ್ಡ್ ಅಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ಹೆಚ್ಚು ಜನರು ಮೂಗು ಮುರಿತಕ್ಕಂಥದ್ದನ್ನು ನೋಡ್ತೀವಿ. ಅಯ್ಯೋ, ಶಾಲೆಯಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ಬಾರ್ದು ಅಂತ. ಅದು ಮಕ್ಕಳನ್ನ ನಾವು ಜವಾಬ್ದಾರಿಯುತವಾಗಿ ಬೆಳೆಸ್ಬೇಕಂದ್ರೆ ಸಣ್ಣ ಪುಟ್ಟ ಕೆಲಸಗಳನ್ನ ಅವರಿಗೆ ಕೊಡ್ಬೇಕಾಗತ್ತೆ. ಈಗ ಹೆಚ್ಚು ಮಕ್ಕಳು BSc ಇನ್ ಅಗ್ರಿಕಲ್ಚರ್ ಮಾಡುವಾಗ ಅವ್ರಿಗೆ ಅಗ್ರಿಕಲ್ಚರ್ ಅಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಹೇಳ್ಬೇಕಾಗುತ್ತೆ. ನಾಟ್ ಓನ್ಲಿ BSc ಅಗ್ರಿಕಲ್ಚರ್, ಬೇರೆ ಯಾವುದೋ ಒಬ್ಬ ವಿದ್ಯಾರ್ಥಿ ಅವನಿಗೆ ಹೊಲದ ಪರಿಚಯ ಇಲ್ಲ ಅಂದ್ರೆ, ಅವನಿಗೆ ಫೀಲ್ಡ್ಸ್ ಹೇಗೆ ಬೆಳೆಯುತ್ತೆ ಅಂತ ಪರಿಚಯ ಇಲ್ಲ ಅಂದ್ರೆ, ಪ್ರಕೃತಿಯ ಕೆಲವು ವಿಷಯಗಳನ್ನ ಅವರು ತಪ್ಪಿಸ್ಕೊಳ್ಳೋಕೆ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಪರಿಪೂರ್ಣವಾದಂತಹ ಪ್ರಪಂಚವನ್ನು ಅರ್ಥಕೊಳ್ಬೇಕು, ಸುತ್ತಮುತ್ತಲಿನ ವಾತಾವರಣಕ್ಕೆ ಸ್ಪಂದಿಸ್ತಕ್ಕಂಥ, ರೆಸ್ಪಾಂಡ್ ಮಾಡ್ತಕ್ಕಂಥ ಒಂದು ಹವ್ಯಾಸವನ್ನು ನಾವು ಬೆಳೆಸ್ಕೊಳ್ಬೇಕು. ಅದರಲ್ಲಿ ಎಂಪ್ಯಾಥೆಟಿಕ್ ಅಬ್ಸರ್ವೇಷನ್ಸ್ ಏನಿದೆ ಅದನ್ನು ನಾವು ರೂಢಿಸ್ಕೊಳ್ಬೇಕು. ಏನು ಸುತ್ತಮುತ್ತಲಿನ ಪರಿಸರ ಏನಿದೆ, ಹೇಗೆ ನಾವು ಆಕ್ಟಿವ್ ಆಗಿರ್ಬೇಕು, ಹೇಗೆ ನಮ್ಮನ್ನ ಅದು ರೆಗ್ಯುಲೇಟ್ ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತ ಒಂದು ಈ ವ್ಯಾಪ್ತಿಯಲ್ಲಿ, ಯೋಗಕ್ಷೇಮದ ವ್ಯಾಪ್ತಿಯಲ್ಲಿ ಬರುತ್ತೆ. ಇದನ್ನ ಯಾರು ತಿಳ್ಕೊಂಡಿರ್ತಾರೆ ಅವರು ಸಾಮಾನ್ಯವಾಗಿ ಒಂದು ಆರೋಗ್ಯಕರವಾದಂತಹ ಹವ್ಯಾಸಗಳನ್ನ ರೂಢಿಸ್ಕೊಂಡಿರ್ತಾರೆ. ಆರೋಗ್ಯಕರವಾದಂತಹ ಹವ್ಯಾಸಗಳು ಕೆಲವೊಂದು ಸಂದರ್ಭಗಳಲ್ಲಿ ನಾವು ದುಶ್ಚಟಗಳಿಗೆ ಒಳಗಾಗತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಅಡಿಕ್ಷನ್ಸ್ ಅಂತ ಏನ್ ಕರಿತೀವಿ ನಾವು, ಡ್ರಗ್ ಅಡಿಕ್ಷನ್ಸ್ ಆಗಿರ್ಬೋದು, ಮತ್ತೆ ಕೆಲವು ಯೋಚನೆಗಳು ನಮ್ಮಲ್ಲಿ ಬಂದಾಗ ಅಥವಾ ಒಂದು ಅಬ್ನಾರ್ಮಲಿಟಿ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಡಿಪ್ರೆಷನ್ಸ್ ಜಾಸ್ತಿ ಆದಾಗ, ಬೈಪೋಲಾರ್ ಮೂಡ್ ಡಿಸಾರ್ಡರ್ಸ್, ಈ ರೀತಿ ಆಧುನಿಕ ಜೀವನದ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತಕ್ಕಂಥ ಸಾಧ್ಯತೆಗಳೇನಿದೆ. ಈಗ ನಾವು ಸಾಕಷ್ಟು ಆಪ್ಷನ್ಸ್ ನಮ್ಮಲ್ಲಿ ಇದೆ. ಈಗ ಪಾಸಿಟಿವ್ ಆಗಿ ನೋಡಿದಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂಗೀತ ಕೇಳ್ತಕ್ಕಂಥದ್ದು ಇದೆ. ಎಷ್ಟು ಪ್ರಾಬ್ಲಮ್ ಅನ್ನ ಇವತ್ತು ನಾವು ಥೆರಪೆಟಿಕ್ ಅಪ್ರೋಚ್ ಅಂತಾನೆ ನಾವು ಮ್ಯೂಸಿಕಲ್ ಥೆರಪಿ ಅಂತ ಏನ್ ಕೊಡ್ತೀವಿ, ಸಂಗೀತ ಒಂದು ನಮ್ಮ ಜೀವನದ ಭಾಗ. ಸಂಗೀತ ಕೇಳ್ತಕ್ಕಂಥದ್ದು, ಹಾಡುಗಳನ್ನ ಕೇಳ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯ ಥೆರಪೆಟಿಕ್ ಮ್ಯೂಸಿಕ್ಸ್ ಅನ್ನ ನಾವು ಉಪಯೋಗಿಸ್ತೀವಿ. ಮ್ಯೂಸಿಕ್ಗೆ ಯಾವ ರೀತಿ ಶಕ್ತಿ ಇರ್ತಕ್ಕಂಥದ್ದು, ದುಃಖದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆ ದುಃಖವನ್ನ ಒಂದು ನಿಯಂತ್ರಣಕ್ಕೆ ತರ್ತಕ್ಕಂಥ ಶಕ್ತಿ ಮ್ಯೂಸಿಕಲ್ ಥೆರಪಿ ಇದೆ. ಮ್ಯೂಸಿಕಲ್ ಥೆರಪಿ ಅಂತ ಏನ್ ಕರಿತೀವಿ ನಾವು, ಆ ರೀತಿ ಥೆರಪಿಗೆ ಇರ್ತಕ್ಕಂಥದ್ದು.
ಸರ್ವೇ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ನಾವು ಮ್ಯೂಸಿಕ್ ಅನ್ನ ಕೇಳ್ತೀವಿ. ಅದು ಹಾಡೋದ್ರ ಮೂಲಕ ಆಗಿರ್ಬೋದು ಅಥವಾ ಕೆಲವು ಬೇರೆ ರೀತಿಯ ಮ್ಯೂಸಿಕ್ಸ್ ಆಗಿರ್ಬೋದು. ಸೊ ಇದು ಒಂದು ಹವ್ಯಾಸವಾಗಿರ್ಬೇಕು. ಎಲ್ಲಿವರೆಗೂ ನಾವು ಈ ಹವ್ಯಾಸನ ನಾವು ಮಾಡ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತಕ್ಕಂಥದ್ದು. ಅವಾಗ ಹಾಡುಗಳನ್ನ ಕೇಳ್ತಕ್ಕಂಥದ್ದು ನಾವು ಸ್ಪಂದಿಸ್ತಾ ಇದೀವಿ ಅಂದ್ರೆ ನಾವು ಒಳ್ಳೆಯ ವಾತಾವರಣಕ್ಕೆ, ಒಳ್ಳೆಯ ಒಂದು ಇದಕ್ಕೆ ನಾವು ಸ್ಪಂದಿಸ್ತಾ ಇದೀವಿ, ನಮ್ಮಲ್ಲಿ ಆ ಹವ್ಯಾಸ ಇದೆ ಅಂತಕ್ಕಂಥದ್ದು. ಅದೇ ರೀತಿ ಈ ಸ್ಟ್ರೆಸ್ಗೆ ಹೊರ ಹೋಗೋದಕ್ಕೆ ನಿಮಗೆ ಸಾಕಷ್ಟು ಮಾರ್ಗಗಳಿದಾವೆ. ದಟ್ ಮೀನ್ಸ್ ಯು ಕ್ಯಾನ್ ಅನ್ಮ್ಯೂಟ್ ಯುವರ್ ಸೆಲ್ಫ್ ಯೂಸಿಂಗ್ ವೇರಿಯಸ್ ಆಸ್ಪೆಕ್ಟ್ ಆಫ್ ಎಂಟರ್ಟೈನ್ಮೆಂಟ್ ಒಂದು ಭಾಗ. ಮೂವಿಯನ್ನು ನೋಡ್ತಕ್ಕಂಥದ್ದಾಗಿರ್ಬೋದು, ಬೇರೆ ಬೇರೆ ರೀತಿಯ ಹೊರವಲಯಕ್ಕೆ ಔಟ್ಡೋರ್ ಗೇಮ್ಸ್ ಆಗಿರ್ಬೋದು. ಇವು ನಮ್ಮ ಜೀವನದ ಭಾಗವಾಗಬೇಕು. ಇವತ್ತು ಮನುಷ್ಯ ಆರ್ಥಿಕ ಅಥವಾ ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು, ಅಥವಾ ನಮ್ಮ ಜೀವನದಲ್ಲಿ ಕೆಲವು ಲಿಮಿಟ್ಸ್ ನ ಮೀರಿ ನಮ್ಮ ಜೀವನ ಶೈಲಿಯನ್ನು ರೂಪಿಸಿಕೊಂಡಾಗ ಅವನಿಗೆ ಆರೋಗ್ಯದ ಒಂದು ಪ್ಯಾಥೋಲಜಿ ಡೆವಲಪ್ ಆಗ್ತಕ್ಕಂಥದ್ದು, ನಾವು ಏನ್ ಕರಿತೀವಿ ಸೈಕೋ ಪ್ಯಾಥೋಲಜಿ ಅಂತ ಕರಿತೀವಿ, ಅಥವಾ ಪ್ಯಾಥೋಜಿನ್ಸ್ ಅಂತ ಏನ್ ಕರಿತೀವಿ ನಾವು, ಪ್ಯಾಥೋಜಿನ್ಸ್ ಅಂತಕ್ಕಂಥದ್ದು ಕ್ರಿಯೇಟ್. ಇವತ್ತು ಸಾಕಷ್ಟು ಕೇಸ್ಗಳಲ್ಲಿ ನಾವು ಪ್ಯಾಥೋಜಿನ್ಸ್ ಅನ್ನ ಕರಿತೀವಿ, ವಿಚ್ ಇಸ್ ವೆರಿ ಡೇಂಜರಸ್ ಅಂತ ನಾವು ಸಾಮಾನ್ಯವಾಗಿ. ಇದು ನಾವು ಜೀವಂತ ವ್ಯಕ್ತಿಯೇ ಶವವಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಎಷ್ಟೋ ಸಂದರ್ಭಗಳಲ್ಲಿ ಅವರು ದೇ ಕೀಪ್ ಗೋಯಿಂಗ್ ಟು ಹಾಸ್ಪಿಟಲ್ಸ್. ಸಾಕಷ್ಟು ಇದು ಅದರಲ್ಲಿ ಬಹುತೇಕ ಸಂದರ್ಭ ನಮ್ಮ ಮೈಂಡ್ ಅಥವಾ ನಮ್ಮ ವ್ಯವಹಾರಗಳಲ್ಲಿ ಬಂದಿರತಕ್ಕಂಥದ್ದು. ಉದಾಹರಣೆಗೆ ನಾನು ಹೇಳ್ಬೇಕಪ್ಪ ಅಂದ್ರೆ ಟೈಪ್ ಎ ಪರ್ಸನಾಲಿಟಿ ಕ್ಯಾಟಗರೈಸೇಷನ್ ನಾವು ಏನ್ ಮಾಡಿದೀವಿ. ಟೈಪ್ ಎ ಆಗಿರ್ತಕ್ಕಂಥವ್ರು ಒಂದು ರೀತಿ ಯಾವ ವಾತಾವರಣದಲ್ಲಿ ಅವ್ರು ಬೆಳೆದಿರ್ತಾರೆ, ಅವ್ರಿಗೆ ಹೆಚ್ಚು ಎಲ್ಲಾ ಕೆಲಸಗಳು ಬೇಗ ಆಗ್ತಕ್ಕಂಥದ್ದು. ಟೈಪ್ ಎ ಪರ್ಸನಾಲಿಟಿಯಲ್ಲಿ ಅವರಿಗೆ ಹೃದಯಾಘಾತ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಕೊರೋನರಿ ಹಾರ್ಟ್ ಡಿಸೀಸಸ್ CHD ಅಂತಕ್ಕಂಥದ್ದು ಏನಿದೆ ಅದು ಹೆಚ್ಚು ನಮಗೆ ಎ ಟೈಪ್ ಆಫ್ ಪರ್ಸನಾಲಿಟೀಸ್ ಅಲ್ಲಿ ಕಂಡು ಬರುತ್ತೆ. ಯಾಕೆ ಅಂತಂದ್ರೆ ಅವರಿಗೆ ಒಂದು ಅಥವಾ ಹ್ಯಾಬಿಚುವಲ್ ಆಗಿ ಅವ್ರು ಬೆಳೆದಿರ್ತಕ್ಕಂಥದ್ದನ್ನ ಅಥವಾ ಫ್ಯಾಮಿಲಿ ಇಂಟರಾಕ್ಷನ್ಸ್ ಅಲ್ಲಿ ಆ ರೀತಿ ಬಂದಿರತಕ್ಕಂಥದ್ದು. ನಮ್ಮಲ್ಲಿ ಇಂಡಿಯಾದಲ್ಲಿ ಸಾಕಷ್ಟು ಎ ಟೈಪ್ ಆಫ್ ಪರ್ಸನಾಲಿಟಿನ ನಾವು ಕಾಣ್ತೀವಿ. ಅದೇ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಅವರಿಗೆ OCD ಸಿಂಪ್ಟಮ್ಸ್ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. OCD ಅಥವಾ OCPD ಆಗಿ ಅವರು ಬದಲಾಗಿರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಈ ರೀತಿಯ ವ್ಯಕ್ತಿಗಳು ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಅನ್ನು ಉಂಟು ಮಾಡ್ತಕ್ಕಂಥದ್ದು, ಮತ್ತೆ ಅವರಿಗೆ ಪ್ರಾಬ್ಲಮ್ಸ್ ದೆಮ್ಸೆಲ್ಸ್ ದೇ ಬಿಕಮ್ ಪ್ರಾಬ್ಲಮ್ಸ್. ಅಂದ್ರೆ ಬೇಗ ಅವರಿಗೆ ಯಾವುದೇ ಕೆಲಸವನ್ನು ಬೇಗ ಮಾಡ್ತಕ್ಕಂಥದ್ದು, ಬೇಗ ಅವರು ಏನಂದ್ರೆ ನಮಗೆ ಹೆಚ್ಚು ಆವೇಶಕ್ಕೊಳಗಾಗ್ತಕ್ಕಂಥದ್ದು, ಆತಂಕಕ್ಕೊಳಗಾಗ ಆಂಗ್ಸೈಟಿ ಇಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ ಅವ್ರಿಗೆ. ಸೊ ಈ ರೀತಿಯ ವ್ಯಕ್ತಿಗಳನ್ನ ನಾವು ಕಾಮ್ ಆಗಿ ಮಾಡಬೇಕಾಗುತ್ತೆ. ಎಲ್ಲೋ ಒಂದು ರೀತಿ ಇವರಿಗೆ ಒಂದಲ್ಲ ಒಂದು ರೀತಿ ಇವರಿಗೆ ಸೀರಿಯಸ್ ಸೈಕಾಲಜಿಕಲ್ ಡಿಸಾರ್ಡರ್ಸ್ ಅಲ್ಲದೆ ಇದ್ರೂ ಕೂಡ ಇಟ್ ರಿಯಲಿ ಫಾರ್ ದ ಲಾಂಗ್ ಟರ್ಮ್ ನೋಡಿದಾಗ ಡೇ ಟು ಡೇ ಲೈಫ್ ಅಲ್ಲಿ ಇವರಿಗೆ ಇದು ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಅಂತೇಳಿ. ಬಹುತೇಕ ಸಂದರ್ಭಗಳಲ್ಲಿ ಅವರಿಗೆ ಅಟ್ಯಾಕ್ ಆಗದೇ ಇದ್ರೂ ಕೂಡ ಕೊರೋನರಿ ಹಾರ್ಟ್ ಡಿಸೀಸಸ್ ಬರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಅದು ಬಹುತೇಕ ಅದು ಉಲ್ಬಣಗೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗಿ ಮೃತ್ಯು ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈಗಿದ್ದಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇವಲ್ಲಿ ಇಂಥ ಒಂದು ಸಂದರ್ಭಗಳಲ್ಲಿ ನಮಗೆ ಒಂದು ಮೆಡಿಟೇಷನ್ಸ್, ನಾವೇನು ಪ್ರಾಣಿಕ್ ಹೀಲಿಂಗ್ ಅಂತ ಏನ್ ಕರಿತೀವಿ ಅಥವಾ ಪ್ರಾಣಾಯಾಮ ಅಂತಕ್ಕಂಥದ್ದು ಏನ್ ಕರಿತೀವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಯೋಗ ಅಂತ ಕರಿತೀವಿ. ಈಗ ನಮ್ಮ ಭಗವದ್ಗೀತೆ ಆಗಿರ್ಬೋದು ಅಥವಾ ಬೇರೆ ಧರ್ಮದ ಗ್ರಂಥ ಆಗಿರ್ಬೋದು, ಪುರಾಣ ಆಗಿರ್ಬೋದು, ಬೇರೆ ಯಾವ್ದಾದ್ರು ಧರ್ಮದ ಗ್ರಂಥ, ಸೊ ಅವನ ಒಂದು ಪಠಣ ಮಾಡ್ತಕ್ಕಂಥದ್ದು, ಸ್ವಾಧ್ಯಾಯ ಮಾಡ್ತಕ್ಕಂಥದ್ದು, ಸೆಲ್ಫ್ ಸ್ಟಡಿ ಮಾಡ್ತಕ್ಕಂಥದ್ದು. ಸೊ ಒಂದಲ್ಲ ಒಂದು ರೀತಿ ನಾವು ಸ್ಪಿರಿಚುಯಾಲಿಟಿಗೆ ಸಮಯವನ್ನು ಇಡಲೇಬೇಕಾಗತ್ತೆ. ಒಂದು ಸಮಯ ಅದಕ್ಕೆ ನಿಗದಿಪಡಿಸಿದಂತ ಸಮಯದಲ್ಲಿ ನಾವು ಮನೆ ದೇವರು ಪೂಜೆ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಯಾವುದೇ ಒಂದು ಇಟ್ ಡಸಂಟ್ ಮೀನ್ ದಟ್ ನೀವು ವರ್ಷಿಪೇ ಮಾಡಬೇಕು ಅಂತ ಯಾವುದೋ ಒಂದು ಸತ್ಸಂಗಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಚರ್ಚ್ಗೆ ಹೋಗ್ತಕ್ಕಂಥದ್ದು, ವೇರ್ ಎವರ್ ಯು ಗೋ, ಬಟ್ ಯು ನೀಡ್ ಟು ಬಿ ಇಂಟ್ರೋಸ್ಪೆಕ್ಟಿವ್ ಯುವರ್ಸೆಲ್ಫ್. ಸೊ ನೀವು ಈಗ ಸ್ವಾಮಿ ವಿವೇಕಾನಂದರು ಹೇಳಿರೋ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನನ್ನು ತಾನು ನೋಡ್ಕೊಳ್ಬೇಕಂತೆ. ಯಾವಾಗ ನಾವು ತನ್ನನ್ನೇ ತಾನು ನೋಡ್ಕೊಳ್ಳಿಲ್ಲ ಅಂದ್ರೆ ನಾವು ಒಂದು ಒಳ್ಳೆಯ ವ್ಯಕ್ತಿಯ ಜೊತೆಗೆ ಇಂಟರಾಕ್ಷನ್ಸ್ ಮಾಡೋದನ್ನ ತಪ್ಪಿಸ್ಕೊಳ್ತೀವಿ ಅಂತ ಒಂದು ಕೋಟನ್ನ ಹೇಳ್ತೀವಿ. ಸೊ ಹಾಗಾಗಿ ಇಂಟ್ರೋಸ್ಪೆಕ್ಷನ್ ಅನ್ನ ಮಾಡ್ತಕ್ಕಂಥದ್ದು ಸ್ವಯಂ ವ್ಯಕ್ತಿ ಮಾಡ್ಕೊಳ್ಬೇಕಾಗತ್ತೆ. ನನ್ನ ಆರೋಗ್ಯ ಹೇಗಿದೆ, ನನಗೆ ತದನಂತರ ನಾವು ಮೆಡಿಕಲ್ ಇದಕ್ಕೆ ಹೋಗ್ತಕ್ಕಂಥದ್ದು, ನಮ್ಮ ಜೀವನ ಶೈಲಿ ಹೇಗಿದೆ, ನಮ್ಗೆ ಒಂದು ಚೆಕ್ ಲಿಸ್ಟ್ ಅಂತ ಏನ್ ಕರಿತೀವಿ ಅದು ನಮಗೆ ಇರಬೇಕಾಗುತ್ತೆ. ಇದೆಲ್ಲಾ ವಿಷಯಗಳನ್ನ ನಾವು ನೋಡಿದಾಗ ಯೋಗಕ್ಷೇಮ ನಮಗೆ ನಿಜವಾಗಿ ಅರ್ಥ ಆಗುತ್ತೆ. ಏನು ಯೋಗಕ್ಷೇಮ ಅಂದ್ರೆ ಏನು, ವೆಲ್ ಬೀಯಿಂಗ್ ಅಂದ್ರೆ ಏನು, ಅದರ ನಿಜವಾದ ಅರ್ಥ ನಾವು ಯಾರು ಮಾಡ್ಕೊಂಡಿರ್ತಾರೋ ಅವ್ರು ವೆಲ್ ಬೀಯಿಂಗ್ ಅಲ್ಲಿ ಇದ್ದೇ ಇರ್ತಾರೆ. ಅದರ ಅರ್ಥ ಗೊತ್ತಿರೋರು ಮಾತ್ರ ವೆಲ್ ಬೀಯಿಂಗ್ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಹಾಗೆ ನಮ್ಗೆ
ಈ ದೃಷ್ಟಿಕೋನ, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ದೃಷ್ಟಿಕೋನ ಏನಿದೆ ಅದು ಯಾಕೆ ಬದಲಾಗಬೇಕು? ಇತ್ತೀಚೆಗೆ ಸಾಕಷ್ಟು ನಮಗೆ ಆರೋಗ್ಯದ ಬಗ್ಗೆ ದೃಷ್ಟಿಕೋನ ಬದಲಾಗಿರ್ತಕ್ಕಂಥದ್ದು, ಸಾಕಷ್ಟು ಮಾಹಿತಿ ಇರ್ತಕ್ಕಂಥದ್ದು, ಧನಾತ್ಮಕವಾಗಿ ಅನೇಕ ಮಾಧ್ಯಮಗಳ ಮೂಲಕ, ಟ್ವಿಟರ್ ಮೂಲಕ, ಯೂಟ್ಯೂಬ್ ಮೂಲಕ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೆಲವು ಸಲಹೆಗಳನ್ನು ಕೊಡ್ತಕ್ಕಂಥದ್ದು, ಆರೋಗ್ಯಕರವಾದಂಥ ಸಲಹೆಗಳನ್ನ, ಒಳ್ಳೆ ಸಲಹೆಗಳು ಇರ್ತಕ್ಕಂಥದ್ದು. ಬಟ್ ಅದರಲ್ಲಿ ಫೇಕ್ ಇನ್ಫಾರ್ಮೇಶನ್ಸ್ ಕೂಡ ಇರ್ತಕ್ಕಂಥದ್ದು, ಕೆಲವೊಂದು ಮಾಹಿತಿಗಳು ಸರಿಯಾದ ಅನ್ಆಥರೈಸ್ಡ್ ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ನಾವು ನೋಡ್ತೀವಿ. ಅದರಲ್ಲಿ ನಾವು ಮೆಡಿಕೇಶನ್, ಸೆಲ್ಫ್ ಮೆಡಿಕೇಶನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ಇವತ್ತು ಎಷ್ಟೇ ಡಾಕ್ಟರ್ಗಳು ಓದಿದ್ರು ಕೂಡ ಅವರಿಗೆ ಸೈಕಾಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ಹ್ಯೂಮನ್ ಬಿಹೇವಿಯರ್ ಅನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅವರು ಯಾವುದೇ ರೀತಿ ಸರಿಯಾದ ಫಿಸಿಯಾಲಜಿಕಲ್ ಟ್ರೀಟ್ಮೆಂಟ್ ಕೊಡಕ್ಕಾಗೋದಿಲ್ಲ. ಯಾಕಂದ್ರೆ ಆಧುನಿಕ ಒಂದು ಆರೋಗ್ಯ ಅಂತಂದ್ರೆ ನಮಗೆ ಮಾನಸಿಕ ಆರೋಗ್ಯ. ಇವತ್ತು ಇಲ್ದೇನೆ ನೀವು ಯಾವುದೇ ಆರೋಗ್ಯವನ್ನ ಡಿಫೈನ್ ಮಾಡಕ್ ಆಗೋದಿಲ್ಲ. ಸೊ ಇದು ಸೆಲ್ಫ್ ಮೆಡಿಕೇಶನ್ಸ್ ಮಾಡ್ತಕ್ಕಂಥವ್ರಿಗೂ ಕೂಡ ಹಾಗೆ ಆಗುತ್ತೆ. ಯಾರೋ ಒಂದು ಜ್ವರ ಬಂತು ಅಂತ ಯಾರೋ ಡೋಲೋ ತಗೋಬೇಕು ಅಂತ ನಿಮ್ಮ ಮನೇಲಿ ಹೇಳ್ಬಿಡ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಇವತ್ತು ಸಲಹೆ ಕೊಡ್ತಕ್ಕಂಥದ್ದನ್ನ ನೋಡ್ತಾರೆ. ಅದು ತುಂಬಾ ಅಪಾಯಕಾರಿ. ಎಲ್ಲ ಸಂದರ್ಭಗಳಲ್ಲೂ ನಾವು ಒಂದು ಮೆಡಿಕೇಶನ್ಸ್ ಅನ್ನ ತೆಗೆದುಕೊಳ್ಳುವಾಗ ಅದು ಮೆಡಿಕೇಶನ್ಸ್ ಇಸ್ ಪ್ರಿಸ್ಕ್ರೈಬೆಡ್ ಬೈ ಡಾಕ್ಟರ್ಸ್ ಅಂತ ನೋಡ್ಬೇಕಾಗುತ್ತೆ. ಯಾವುದೇ ಸಂದರ್ಭದಲ್ಲೂ ನಾವು ತಮ್ಮ ತೀರ್ಮಾನದಿಂದಲೇ ಮೆಡಿಸಿನ್ಸ್ ಅನ್ನು ತೆಗೆದುಕೊಳ್ಳಕ್ ಸಾಧ್ಯ ಇಲ್ಲ. ಈವನ್ ಕೂಡ ನಾವು ಮೆಡಿಕಲ್ ಸ್ಟೋರ್ಸ್ ಅಡ್ವೈಸ್ ಅವರು ಕೊಟ್ಟರು ಕೂಡ ಇರ್ರೆಸ್ಪೆಕ್ಟಿವ್ ಸಣ್ಣ ಪುಟ್ಟ ಒಂದು ಇದಿರ್ಬೋದು, ಟ್ರೀಟ್ಮೆಂಟ್ ಇರ್ಬೋದು, ಆದ್ರೆ ನಮಗೆ ದೈಹಿಕಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾವು ವೈದ್ಯರ ಸಲಹೆಯನ್ನ ಪಡಿಬೇಕು. ಅದರಲ್ಲೂ ಕೂಡ ಕ್ವಾಲಿಫೈಡ್ ವೈದ್ಯರ ಸಲಹೆಯನ್ನು ಪಡಿಬೇಕು ಅಂದಾಗ ಇದು ನಮ್ಮಲ್ಲಿ ಇವತ್ತು ಸೆಲ್ಫ್ ಮೆಡಿಕೇಶನ್ಸ್ ಅಂತಕ್ಕಂಥದ್ದು ಕಾರಣಾಂತರದಿಂದ ಹೆಚ್ಚಿರ್ತಕ್ಕಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನು ಗೂಗಲ್ ಅಲ್ಲಿ ನೋಡಿ ಮಾಡ್ತಕ್ಕಂಥದ್ದು ಇದೆ. ಇದು ತುಂಬಾ ಅಪಾಯಕಾರಿ. ಮತ್ತೆ ಇದಕ್ಕೆಲ್ಲ ಸಾಕಷ್ಟು ಸೈಡ್ ಎಫೆಕ್ಟ್ ಆಗಿರ್ತಕ್ಕಂಥ ನಾವು ಪತ್ರಿಕೆಗಳಲ್ಲಿ ಓದ್ತೀವಿ. ಇವತ್ತು ತೂಕವನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು. ಈಗ ಒಬೆಸಿಟಿ ಬಗ್ಗೆ ನಾನು ಮಾತಾಡಿದೆ. ಈಗ ಒಬೆಸಿಟಿ ಬಗ್ಗೆ ನಾವು ಪತ್ರಿಕೆಗಳಲ್ಲಿ ನೋಡ್ತೀವಿ. ಒಬೆಸಿಟಿ ಒಂದು ಕಾಮನ್ ಫ್ಯಾಕ್ಟರ್ ಆಗಿದೆ. ಇವತ್ತು ಬಹುತೇಕ ಜನರಿಗೆ ಸ್ವಲ್ಪ ತೂಕದ ಸಮಸ್ಯೆ ಇರುತ್ತೆ. ಹಾಗಂದ ಮಾತ್ರಕ್ಕೆ ತೂಕ ಬಂದಿರ್ತಕ್ಕಂಥ ವ್ಯಕ್ತಿ ತಕ್ಷಣ ಅವನು ಸತ್ತೋಗ್ಬಿಡ್ತಾನೆ ಅಥವಾ ಮರಣ ಹೊಂದ್ತಾನೆ ಅಂತಕ್ಕಂಥದ್ದಲ್ಲ. ಅಥವಾ ಅದು ಒಂದು ರೀತಿ ಸೋಷಿಯಲಿ ಒಂದು ಏನು ಒಂದು ಶಾಪ ಅಲ್ಲ. ಇಟ್ಸ್ ನಾಟ್ ಕರ್ಸ್. ಬಟ್ ಏನು ಅಂದ್ರೆ ಬಂದಾಗ ಅದು ಒಬೆಸಿಟಿ ಬಂದಾಗ ಅದನ್ನ ಹೇಗೆ ನಾವು ಮ್ಯಾನೇಜ್ ಮಾಡ್ಕೋಬೇಕು. ಯು ಹ್ಯಾವ್ ಟು ನೋ ಹೌ ಟು ಮ್ಯಾನೇಜ್, ಯಾವ ರೀತಿ ಅದನ್ನ ನಿಧಾನಕ್ಕೆ ತರಿಸ್ಬೇಕು ಅಂತ. ಆದ್ರೆ ನಾವು ಸಾಕಷ್ಟು ಸೋಷಿಯಲ್ ಸ್ಟಿಗ್ಮಾಕ್ಕೆ ಒಳಗಾಗಿ, ಅದರಲ್ಲೂ ಯುವ ಜನತೆ ಸ್ಟಿಗ್ಮಾಕ್ಕೆ ಒಳಗಾಗಿ ಅತಿ ಹೆಚ್ಚು ಅವರ ತೂಕವನ್ನು ಕಳೆದುಕೊಳ್ಳಿಕ್ಕೆ ಅವರು ಹೋಗ್ತಕ್ಕಂಥದ್ದು, ಅತಿ ಭಯಾನಕವಾದಂತ ಒಂದು ರೋಗಗಳನ್ನ ಸೃಷ್ಟಿಸ್ತಕ್ಕಂಥದ್ದು. ಅನೆರೆಕ್ಸಿಯಾ ನರ್ವಸ, ಬುಲಿಮಿಯಾ ನರ್ವಸ, ಬಿಂಜ್ ಈಟಿಂಗ್ ಒಂದಲ್ಲ ಒಂದು ರೀತಿ ನಮಗೆ ಈ ಈಟಿಂಗ್ ಡಿಸಾರ್ಡರ್ಸ್ಗೆ ಕಾರಣ ಆಗಿರ್ತಕ್ಕಂಥದ್ದು. ಅನೆರೆಕ್ಸಿಯಾ ನರ್ವಸ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ತುಂಬಾ ಕಡಿಮೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾಡೆಲಿಂಗ್ ಮತ್ತು ಆಧುನಿಕ ಜೀವನಕ್ಕೆ ಹೊಂದಿಕೊಂಡಂತೆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಮಾಡೆಲಿಂಗ್ ಕಾನ್ಸೆಪ್ಟ್ ಬೆಳೆದಿರೋದ್ರಿಂದ ಟೂ ಕಾನ್ಶಿಯಸ್ನೆಸ್ ಅಬೌಟ್ ಫ್ಯಾಷನ್ ಡಿಸೈನ್, ಹೆಲ್ತ್ ಟೂ ಕಾನ್ಶಿಯಸ್ನೆಸ್ ಬೆಳೆದಿರ್ತಕ್ಕಂಥದ್ದು ಅದು ಕೂಡ ಅಪಾಯಕಾರಿ. ಮತ್ತೆ 6 ಪ್ಯಾಕ್ ಕಾನ್ಸೆಪ್ಟ್ ಅಲ್ಲಿ ಬೆಳೆದಿರ್ತಕ್ಕಂಥದ್ದು, ಅಥವಾ ನಟರನ್ನ ನಾವು ಫಿಲಮ್ ಆಕ್ಟರ್ಸ್ ಅನ್ನ ಒಂದು ಮಾಡೆಲ್ ಆಗಿ ತಗೊಂಡು ವಿತೌಟ್ ಎನಿ ಪ್ರಾಪರ್ ದ ಸೈಕಾಲಜಿಕಲ್ ಇಂಪ್ಯಾಕ್ಟ್, ವಿತ್ ಬಾಡಿ ಇಂಪ್ಯಾಕ್ಟ್ ಅಂದ್ರೆ ಬಯಾಲಜಿಕಲ್ ಆಸ್ಪೆಕ್ಟ್, ನ್ಯೂಟ್ರಿಷನ್ಸ್ ಇದೆಯಾ, ಏನ್ ತಿನ್ಬೇಕು, ಯಾವ ಇದನ್ನ ತಗೋಬೇಕು, ನಮ್ಮ ದೈಹಿಕ ಸ್ಥಿತಿ ಏನಿದೆ, ನಮಗೆ ಯಾವ ರೀತಿ ನಮ್ಮ ನೇಚರ್ ಆಫ್ ಬಾಡಿ ಇದೆ, ಯಾವ ರೀತಿ ನಮಗೆ ಹೊಂದ್ಕೊಳ್ಳುತ್ತೆ ಅಂತಕ್ಕಂಥ ಪರಿಕಲ್ಪನೆ ಇಲ್ದೇನೆ ನಾವು ನಮಗೆ ಬೇಕಾದಂಗೆ ಊಟ ಮಾಡ್ತಕ್ಕಂಥದ್ದು, ನಮಗೆ ಬೇಕಾದಾಗ ಉಪವಾಸ ಇರ್ತಕ್ಕಂಥದ್ದು, ಫಾಸ್ಟ್ ಇರ್ತಕ್ಕಂಥದ್ದು, ನಮಗೆ ಬೇಕಾದಾಗ ಮನಸ್ಸಿಗೆ ಬಂದಾಗ ನಾವು ಬೇಕಾ ಬಿಟ್ಟು ತಿಂತಕ್ಕಂಥದ್ದು, ಇವೆಲ್ಲ ನಮಗೆ ನಾವೇ ಮಾಡ್ಕೊಂಡಿರ್ತಕ್ಕಂಥ ಸಮಸ್ಯೆಗಳು. ಒಬೆಸಿಟಿ ಬಂದಾಗ ಅದನ್ನ ಹೇಗೆ ಇದು ಮಾಡ್ಬೇಕು? ಯಾಕೆಂದ್ರೆ ನನಗಿಲ್ಲಿ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಆಂಗ್ಸೈಟಿ ರಿಲೇಟೆಡ್ ಟು ಒಬೆಸಿಟಿ, ಒಬೆಸಿಟಿ ರಿಲೇಟೆಡ್ ಟು ಸ್ಟ್ರೆಸ್, ಸ್ಟ್ರೆಸ್ ರಿಲೇಟೆಡ್ ಟು ಆಲ್ ಕೈಂಡ್ ಆಫ್ ಸೈಕಾಲಜಿಕಲ್ ಡಿಸಾರ್ಡರ್ಸ್. ಅಂಡ್ ಇಫ್ ಸೈಕಾಲಜಿಕಲ್ ಡಿಸಾರ್ಡರ್ಸ್ ಬಂದ್ರೆ ನಮಗೆ ಹೆಲ್ತ್ ಇರೋಕ್ ಸಾಧ್ಯ ಇಲ್ಲ, ವೆಲ್ಬಿಂಗ್ ಇರೋಕ್ಕೂ ಸಾಧ್ಯ ಇಲ್ಲ. ಸ್ಟ್ರೆಸ್ ಇಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಎನಿಮಿ. ಅಲ್ಲಿ ನಮಗೆ ಮೇನ್ ಗೇಟ್ ವೇ ಆಗುತ್ತೆ. ಸ್ಟ್ರೆಸ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ಅವ್ರು ಲೈಫ್ ವೇಸ್ಟ್ ಅಂತ ಆ ರೀತಿ ಸ್ಥಿತಿಗೆ ಬಂದಿರುತ್ತೆ. ಸೊ ಹಾಗಾಗಿ
ಒತ್ತಡಕ್ಕೆ ಈಗ ಒಳಗಾದಾಗ ಅಥವಾ ಒಬೆಸಿಟಿ ನಮಗೆ ಒಂದು ಬಂದಾಗ ಅಲ್ಲಿ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಕೆಲಸ ಮಾಡುತ್ತೆ. ವಾಟ್ ಐ ಮೀನ್ ಟು ಸೇ, ಈಗ ಅದಲ್ಲಿ ನಮಗೆ ವೈಜ್ಞಾನಿಕ ಸಲಹೆಗಳನ್ನು ತೆಗೆದುಕೊಳ್ಳಿ, ಸೈಕಾಲಜಿಸ್ಟ್ ಅಡ್ವೈಸ್ ತಗೊಳ್ಳಿ, ಕೌನ್ಸಿಲಿಂಗ್ ತಗೊಳ್ಳಿ, ಹೇಗೆ ನೀವು ಇದು ಮಾಡಬೇಕು ಅಂತ. ಯಾರೋ ಒಬ್ರು 25 kg ತೂಕವನ್ನ ನಾವು 1 ತಿಂಗಳಲ್ಲಿ ಇಳಿಸ್ತೀವಿ ಅಥವಾ 6 ತಿಂಗಳಲ್ಲಿ ಇಳಿಸಿದೀವಿ ಅಂತೇಳಿ ಪತ್ರಿಕೆಗಳಲ್ಲಿ ಕೊಡ್ತಕ್ಕಂಥದ್ದು, ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲಿ ಕೊಡ್ತಕ್ಕಂಥದ್ದು, ಇಟ್ ಈಸ್ ಟೂ ಡೇಂಜರಸ್. ಅದರಲ್ಲಿ ಸೈಕಾಲಜಿಕಲ್ ಆಸ್ಪೆಕ್ಟ್ ಆಫ್ ವೆಯ್ಟ್ ರಿಡಕ್ಷನ್ಸ್ ಇರುತ್ತೆ. ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ, ನಾವು ಹ್ಯೂಮನ್ ಬಾಡಿ ಇಸ್ ನಾಟ್ ಎ ಮಷಿನ್, ಅದು ಯಂತ್ರ ಅಂತ ನಾವು ಯಾವಾಗ ಕಾನ್ಸೆಪ್ಟ್ ಮಾಡ್ಕೊಳ್ತೀವಿ ಆವಾಗ ನಾವು ಈ ರೀತಿ ಯೋಚನೆಗಳನ್ನು ಮಾಡ್ತೀವಿ, ಅದರ ದುಷ್ಪರಿಣಾಮಗಳನ್ನು ನಾವು ಎದುರಿಸ್ಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ನಾವು ನಟರನ್ನು ನೋಡಿದಾಗ ಕರ್ನಾಟಕದಲ್ಲಿ 3-4 ಜನ ಸರಿಯಾದ ರೀತಿ ಯಾರೋ ಅಡ್ವೈಸ್ ಅನ್ನು ತೆಗೆದುಕೊಂಡು ಅವರು ಶಸ್ತ್ರಚಿಕಿತ್ಸೆಯನ್ನು ಮಾಡಿದಾಗ ಒಬೆಸಿಟಿಯಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಕ್ಕಂಥದ್ದು ವಿತೌಟ್ ಅಡ್ವೈಸ್, ಯಾರೋ ಡಾಕ್ಟರ್ ಹೇಳಿದ್ರು ಏನೋ ಹೇಳಿದ್ರು ಅಂತಕ್ಕಂಥದ್ದಲ್ಲ. ಅಲ್ಲಿ 3 ನಮಗೆ ಅತಿ ಮುಖ್ಯವಾಗಿ, ಫಿಸಿಯಾಲಜಿಕಲ್ಗಿಂತನೂ ಅತಿ ಮುಖ್ಯವಾಗಿ ನಮ್ಮ ಮೈಂಡ್ ಆಸ್ ಎ ಹ್ಯೂಮನ್ ಬೀಯಿಂಗ್, ನಾವು ಯಾವ ರೀತಿ ನಮ್ಮ ಹವ್ಯಾಸಗಳಿದೆ ಅಂತಕ್ಕಂಥದ್ದು ಬಹು ಮುಖ್ಯವಾದಂತ ಪಾತ್ರವನ್ನು ವಹಿಸುತ್ತೆ ಅಂತಕ್ಕಂಥದ್ದು ನಾವು ಗಮನ ಕೊಟ್ಟು ಹೋಗ್ಬೇಕಾಗುತ್ತೆ. ಸೊ ಹೀಗೆ ಒಬೆಸಿಟಿಯನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ನ್ಯೂಟ್ರಿಷನಿಸ್ಟ್ ಸಲಹೆಗಳು ಬೇಕಾಗುತ್ತೆ. ನೀವು ತೂಕವನ್ನ ನಾವು ನಾಳೆನೆ ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ಖಂಡಿತ ಅದು ಆಗೋದಿಲ್ಲ. ಯಾಕೆಂದ್ರೆ ನೀವು ಆ ಒಂದು ಒಬೆಸಿಟಿ ಬೆಳೆದು ನಿಮಗೆ ಒಂದು ದಿನದಲ್ಲಿ ಬೆಳೆದಿರೋದಿಲ್ಲ. ಇಟ್ ಮೇ ಟೇಕ್ ಇಯರ್ಸ್ ಅಂಡ್ ಇಯರ್ಸ್ ಬೆಳೆದಿರುತ್ತೆ. ಸೊ ಹಾಗಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ಮಾಡಿದಾಗ, ನನಗೆ ಇಷ್ಟು ಒಂದು ಟಾರ್ಗೆಟ್ ಓರಿಯೆಂಟೆಡ್ ಇಟ್ಕೊಂಡಾಗ, 1 ಇಯರ್ ಅಥವಾ ನೀವು ಒಂದು ಪ್ರಾಜೆಕ್ಟ್ ಮಾಡಿದಾಗ, ಸರಿಯಾದ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡಿದಾಗ, ಹಾಲಿಸ್ಟಿಕ್ ಆಗಿ ತೆಗೆದುಕೊಂಡಾಗ ನಾವು ಆ ರೀತಿಯ ಒಂದು ದುಷ್ಪರಿಣಾಮಗಳನ್ನ, ಸೈಡ್ ಎಫೆಕ್ಟ್ಸ್ ಅನ್ನ ನಾವು ಕಡಿಮೆ ಮಾಡಬಹುದು. ಒಬೆಸಿಟಿ ಅಂತಕ್ಕಂಥದ್ದು ಎಲ್ಲರೂ ಕೂಡ ಬಂದ ತಕ್ಷಣ ಏನೋ ಒಂದು ರೀತಿ ಆಗ್ಬಿಡುತ್ತೆ, ಏನೋ ಬದಲಾವಣೆ ಆಗ್ಬಿಡುತ್ತೆ ಅಂತಲ್ಲ. ಒಬೆಸಿಟಿ ಇಸ್ ಒಂದು ಕಾಮನ್ ಫಿನಾಮಿನಾ ಇದ್ದಾಗಲೂ ಕೂಡ ನೀವು ಅದನ್ನು ನಿಯಂತ್ರಣಕ್ಕೆ ತರಬಹುದು ಬೈ ಡೂಯಿಂಗ್ ಫಿಸಿಕಲ್ ಆಕ್ಟಿವಿಟಿ. ಅಡ್ವೈಸ್ ಸರಿಯಾದ ರೀತಿ ಮಾಡ್ತಕ್ಕಂಥ, ನಿಯಮಿತವಾಗಿ ವ್ಯಾಯಾಮ ಮಾಡ್ತಕ್ಕಂಥ, ನಿಯಮಿತ ಅಂತಕ್ಕಂಥ ವರ್ಡನ್ನ ದಯವಿಟ್ಟು ಎಚ್ಚರಿಸ್ಕೋಬೇಕು. ಯಾಕಂದ್ರೆ ನಿಯಮಿತ ಅಂದ್ರೆ ಇಲ್ಲಿ ನಮಗೆ ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಎಲ್ಲೋ ಒಂದ್ಸತಿ ಮಾಡಿದೀವಿ ಅಥವಾ ಅವೇರ್ನೆಸ್ ಇಲ್ಲ, ನಮಗೆ ಆಕ್ಟಿವಿಟೀಸ್ ಇಲ್ಲ, ಯಾವಾಗಲೂ ಒಂದ್ಸತಿ ಮಾಡಿ ಅಥವಾ ಒಂದು 15 ದಿವಸ ಮಾಡಿ ಬಿಟ್ವಿ ಅಂತಕ್ಕಂಥ ಒಂದು ವಿಷಯ ಆಗ್ಬಾರ್ದು. ಸೊ ಹಾಗಾಗಿ ನಾವು ಅದನ್ನು ರಿಡ್ಯೂಸ್ ಮಾಡಬೇಕು ಅಂದ್ರೆ ನಮಗೆ ನಿಯಮಿತವಾಗಿ ವ್ಯಾಯಾಮ ಮಾಡಿ, ನಿಯಮಿತವಾಗಿ ವೈದ್ಯರ ಸಲಹೆಗಳನ್ನು ಪಡಿ, ನಿಯಮಿತವಾಗಿ ಮನೋವೈಜ್ಞಾನಿಗಳ ಸಲಹೆಗಳನ್ನು ಪಡೆದು, ಪ್ರಪ್ರಥಮ ನೀವು ಅದನ್ನು ಮಾಡೋದಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ತಗೊಂಡು, ಆವಾಗ ಒಂದು 6 ಮಂತ್, ಒಂದು 3 ತಿಂಗಳಿಗೆ ಒಂದ್ಸತಿ ನೀವು ಕೌನ್ಸಿಲಿಂಗ್ ಅನ್ನು ಒಂದು ಸೆಷನ್ಸ್ ತಗೊಂಡ್ರೆ, ಈ ತರ ಮಾಡ್ತಾ ಇದ್ದೀನಿ, ಅಥವಾ ವೀಕ್ಲಿ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ಸ್ ಅವ್ರು ಏನ್ ಅಡ್ವೈಸ್ ಕೊಡ್ತಾರೆ ಆ ರೀತಿ ಮಾಡಿದಾಗ ನಿಮ್ಗೆ ಯಾವುದೇ ರೀತಿ ನೀವು ಒತ್ತಡಕ್ಕೊಳಗಾಗಲ್ಲ, ಸ್ವಲ್ಪ ಸಮಯ ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಹಂಗಂದ ಮಾತ್ರಕ್ಕೆ ನಾವು ಒಂದು ತಿಂಗಳಲ್ಲಿ 10 kg ಇದು ಮಾಡ್ತೀನಿ ಅಥವಾ 25 kg ನಾನು ತೂಕ ಕಡಿಮೆ ಮಾಡ್ಕೊಳ್ತೀನಿ ಅಂದ್ರೆ ದಟ್ ಡೆಫಿನೆಟ್ಲಿ ಇಸ್ ಗೋಯಿಂಗ್ ಟು ಬಿ ರಾಂಗ್, ಇಟ್ ಪ್ರೂವ್ ರಾಂಗ್. ಸೊ ಹಾಗಾಗಿ ನೀವು ಅದನ್ನ ಯೋಚನೆ ಮಾಡಬೇಕಾಗುತ್ತೆ. ಸೊ ಈ ದೃಷ್ಟಿಕೋನದ ಬಗ್ಗೆ ನಾನು ಆವಾಗಲೇ ಹೇಳಿದ್ದೀನಿ, ಯಾವಾಗಲೂ ಕೂಡ ನಾವು ಒಂದು ಪಾಸಿಟಿವ್ ಆಟಿಟ್ಯೂಡ್ ಮೇಲೆ ಡೆವಲಪ್ ಮಾಡ್ಕೋಬೇಕು ನಮ್ಮ ಜೀವನ ಶೈಲಿಯನ್ನ. ಪಾಸಿಟಿವ್ ವೈಬ್ಸ್ ಅಂತ ಏನಿದೆ, ಪಾಸಿಟಿವ್ ವೈಬ್ಸ್ ನಮ್ಗೆ ಯಾವುದು ಧಾರ್ಮಿಕ ದೃಷ್ಟಿಕೋನದಿಂದ, ಆಧ್ಯಾತ್ಮಿಕ ದೃಷ್ಟಿಕೋನನೂ ಇರ್ಬೋದು, ಕೆಲವರು ಅವರವರ ಧರ್ಮವನ್ನ ಅನುಸರಿಸ್ತಕ್ಕಂಥ ಒಂದು ದೃಷ್ಟಿಕೋನದ ಬಗ್ಗೆನೂ ನಾವು ಅವರವರು ಸಂಬಂಧಪಟ್ಟಾಗ ಅವ್ರು ಮಾಡ್ಕೋಬಹುದು. ಬಟ್ ಸ್ಪಿರಿಚುಯಾಲಿಟಿ ನಮಗೆ ಹೆಚ್ಚು ಕೆಲ್ಸಕ್ಕೆ ಬರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ. ಮತ್ತೆ ಇಲ್ಲಿ ನಮಗೆ ಹೈಜೀನಿಕ್ ಅಂತಕ್ಕಂಥದ್ದನ್ನು ಕೂಡ ನಾನು ಒಂದು ಪಾಯಿಂಟ್ ಹೇಳಿ ನಂತರ ನಾನು ಸ್ಟ್ರೆಸ್ ನ ಕೆಲವು ಆಸ್ಪೆಕ್ಟ್ ಅನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ಈ ಹೈಜೀನಿಕ್ ಅಂತ ಬಂದಾಗ ನಮಗೆ ಮೊದಲು ನಮ್ಮ ಪೂರ್ವಜರು ಅಥವಾ ನಮ್ಮ ಆನ್ಸೆಸ್ಟರ್ಸ್ ಇವತ್ತು ನಮಗೆ ಆಧುನಿಕ ಜೀವನದಲ್ಲಿ ನಾವು ಯಾವುದೇ ಒಂದು ಊಟವನ್ನ ಮಾಡಬೇಕು ಅಂದ್ರೆ ನಾವು ಎಷ್ಟೋ ಸಂದರ್ಭಗಳಲ್ಲಿ ನಾವು ಹ್ಯಾಂಡ್ ವಾಶ್ ಮಾಡೋದಿಲ್ಲ. ಊಟ ಮಾಡುವಾಗ ಕೆಲವಾರು ಕಾರಣಗಳಿಂದ ಹೊರಗೆ ಊಟ ಮಾಡ್ತಕ್ಕಂಥವ್ರು, ಕೆಲವಾರು ಕಾರಣಗಳಿಂದ ಮನೆಯಿಂದ ಊಟ ತರದೇ ಇರ್ತಕ್ಕಂಥ ಸಂದರ್ಭಗಳಿರುತ್ತೆ, ಹೊರಗಡೆನೆ ಊಟ ಮಾಡ್ತಕ್ಕಂಥದ್ದು, ಎಷ್ಟೋ ಸಂದರ್ಭಗಳಲ್ಲಿ ಹ್ಯಾಂಡ್ ವಾಶ್ ಮಾಡದೇ ಇರ್ತಕ್ಕಂಥದ್ದು ಇರಬೇಕು, ಅಥವಾ ಎಲ್ಲೋ ಸಿಕ್ಕಿದ್ದನ್ನ ನಾವು ಊಟ ಮಾಡ್ತಕ್ಕಂಥದ್ದು, ಎಕ್ಸ್ಪೈರಿ ಡೇಟ್ ಆಗಿರ್ತಕ್ಕಂಥ ಫುಡ್ಗಳನ್ನು ನೋಡದೆ ಗಮನ ಕೊಡದೆ ತಿಂತಕ್ಕಂಥದ್ದು, ಇವು ಇದೇ ರೀತಿ ಜೀವನ ಶೈಲಿ ಆದ್ರೆ, ಇದೇ ರೀತಿ ಲಾಂಗ್ ಟರ್ಮ್ ಅಲ್ಲಿ ಇದ್ರೆ ಅದು ಸಾಕಷ್ಟು ರೋಗಗಳನ್ನು ನಮಗೆ ತಂದು ಕೊಡ್ತಕ್ಕಂಥದ್ದು. ಅದಕ್ಕೆ ಆ ರೀತಿಯ ಒಂದು ಹೈಜೀನಿಕ್, ಈವನ್ ಸ್ಲೀಪ್ ಆಲ್ಸೋ, ನಾನು ಅವತ್ತೇ ಈ ವಿಷಯದ ಬಗ್ಗೆ ಹೇಳಿದ್ದೀನಿ. ಹೈಜೀನಿಕ್ ಇನ್ ಸ್ಲೀಪ್, ಹೈಜೀನ್ ಇನ್ ಸ್ಲೀಪ್, hygiene in food,
and hygiene in your all activities. And what do you mean hygiene here? Hygiene ಅಂದ್ರೆ ಕೇವಲ ನಿಮಗೆ ಇಟ್ ಇಸ್ ನಾಟ್ ಜಸ್ಟ್ ಕ್ಲೀನ್, ಇಟ್ ಶುಡ್ ಬಿ ನಿಮಗೆ ಅದು ಗೊತ್ತಾಗಬೇಕು ನೀವು ಯಾವ ರೀತಿ ಹಾಲಿಸ್ಟಿಕ್ ಆಗಿ ನಿಮ್ಮ ಸುತ್ತಮುತ್ತ ವಾತಾವರಣ ಇಟ್ಕೊಂಡಿದ್ದೀರಾ, ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಾ. ನಿಮ್ಮ ಇಲ್ಲಿ ಸುತ್ತಮುತ್ತ ವಾತಾವರಣ ಅಂದ್ರೆ ನಿಮ್ಮ ಸ್ಟಡಿ ರೂಮ್ ಆಗಿರ್ಬೋದು, ನಿಮ್ಮ ಸುತ್ತಮುತ್ತಲ ವಾತಾವರಣ ವೆಂಟಿಲೇಷನ್ಸ್ ಆಗಿರ್ಬೋದು, ಆ ರೀತಿಯ ವಾತಾವರಣವನ್ನು ನೀವೇ ಸೃಷ್ಟಿಸ್ಕೊಳ್ಬೇಕಾಗುತ್ತೆ. ಆ ಎಲ್ಲ ವಾತಾವರಣಗಳು ನಿಮಗೆ ಬಂದು ಒದಗೋಕ್ ಸಾಧ್ಯ ಇಲ್ಲ. ವಿ ಹ್ಯಾವ್ ಟು ಕ್ರಿಯೇಟ್ ಅಡ್ವಾಂಟೇಜಸ್ ಆಫ್ ದಟ್. ಅದಕ್ಕೆ ನಾನು ಕೆಲವೊಂದು ಸಂದರ್ಭಗಳಲ್ಲಿ ಸೈಕಾಲಜಿಕಲ್ ಕಾಂಟೆಕ್ಸ್ಟ್ ಅಲ್ಲಿ ಯೂಸ್ ಆಗುವಾಗ ಅಡಾಪ್ಟೇಷನ್ ಅಂತಕ್ಕಂಥ ವರ್ಡ್ ಅನ್ನ ನಾನು ಬಾರಿ ಹೇಳಿದ್ದೀನಿ ನಿಮ್ಗೆ. ಅಡಾಪ್ಟೇಷನ್ ಮಾಡ್ತಕ್ಕ ಪ್ರತಿಯೊಂದು ಆರ್ಗ್ಯಾನಿಸಮ್ಸ್ಗೂ ಅಡಾಪ್ಟ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ. ಈ ವಾತಾವರಣದಲ್ಲಿ ನಾನು ಅಡಾಪ್ಟ್ ಮಾಡ್ಕೊಳ್ಬೇಕು, ಈ ವಾತಾವರಣಕ್ಕೆ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಕೆಪಬಿಲಿಟಿ ಹ್ಯೂಮನ್ ಬೀಯಿಂಗಿಗೆ ಇದೆ, ಆರ್ಗ್ಯಾನಿಸಮ್ಸ್ಗೆ ಆ ಕೆಪಬಿಲಿಟಿ ಇರೋದ್ರಿಂದ. ಮತ್ತೆ ವಿಹಾರ, ಶುಚಿಲಿ ಆಹಾರ, ಶುಚಿಯಾದ ಆಹಾರ. ಮತ್ತೆ ವಿಹಾರ ಅಂತಕ್ಕಂಥದ್ದು ಏನು? ವಿಹಾರ ಅಂತಕ್ಕಂಥದ್ದು ಇಟ್ ಈಸ್ ನೀಡ್ ನಾಟ್ ಟು ಬಿ ಟ್ರಾವೆಲ್. ನೀವು ದೊಡ್ಡ ದೊಡ್ಡ ಸ್ಥಳಗಳಿಗೆ ಟ್ರಾವೆಲ್ ಮಾಡ್ಬೇಕಂತ ಏನಿಲ್ಲ. ಸುತ್ತಮುತ್ತ ಇರ್ತಕ್ಕಂಥ ನಿಮ್ಮ ಒಂದು ಲೋಕಲ್ ಪ್ಲೇಸ್ಗಳಿಗೆ ನೀವು ಟ್ರಾವೆಲ್ ಮಾಡ್ತಕ್ಕಂಥದ್ದು, ಒಂದು ಹಿಸ್ಟೋರಿಕಲ್ ಪ್ಲೇಸ್ ಆಗಿರ್ಬೋದು, ಮಂದಿರಗಳಾಗಿರ್ಬೋದು, ಫ್ರೀಕ್ವೆಂಟ್ಲಿ ಯು ಕೀಪ್ ವಿಸಿಟಿಂಗ್. ಒಂದ್ ಮಂತಿಗೆ ಒಂದ್ಸತಿ ಅಥವಾ 2 ತಿಂಗಳಿಗೆ ಒಂದ್ಸತಿನಾದ್ರೂ ನೀವು ಸುತ್ತಮುತ್ತ, ಇಟ್ ನಾಟ್ ನೆಸೆಸರಿಲಿ ಯು ಇನ್ವೆಸ್ಟ್ ಟು ಮಚ್ ಫೈನಾನ್ಷಿಯಲ್, ನಿಮ್ ಲೋಕಲ್ ಪ್ಲೇಸ್ಗಳನ್ನೇ ನೀವು ನೋಡ್ಬೋದು. ಎಷ್ಟು ಸಂದರ್ಭಗಳಲ್ಲಿ ನಾವು ಲೋಕಲ್ ಹೋಗೋದ್ರಿಂದ ಅಲ್ಲಿ ಟೂರಿಸಂ ಬೂಸ್ಟ್ ಆಗ್ತಕ್ಕಂಥದ್ದು, ಎಕೋ ಟೂರಿಸಂ ಬೂಸ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಮತ್ತು ನಮಗೆ ಟ್ರೆಡಿಷನಲ್ ಧ್ಯಾನಗಳನ್ನ, ಅಂದ್ರೆ ನಮಗೆ ಭರತನಾಟ್ಯಂ ಆಗಿರ್ಬೋದು, ನಮಗೆ ಒಡಿಸ್ಸಿ ನೃತ್ಯ ಆಗಿರ್ಬೋದು, ಕೂಚಿಪುಡಿ ಆಗಿರ್ಬೋದು, ಬೇರೆ ಬೇರೆ ಭಾಷೆಗಳ ನೃತ್ಯವನ್ನ ನೋಡೋದ್ರಿಂದ ಅಥವಾ ಆಸ್ವಾದನೆ ಮಾಡೋದ್ರಿಂದ, ಸಂದರ್ಭಗಳಲ್ಲಿ ಕೆಲವರು ಕಲಿತಕ್ಕಂಥ ಸಾಧ್ಯತೆಗಳಿದೆ, ಆದ್ರೆ ಆಸ್ವಾದನೆ ಮಾಡ್ತಕ್ಕಂಥವ್ರು ಇದ್ದಾರೆ. ಆ ಆಸ್ವಾದನೆ ಮಾಡ್ತಕ್ಕಂಥ ಹವ್ಯಾಸಗಳನ್ನು ನಾವು ರೂಢಿಸ್ಕೊಂಡಿರ್ಬೇಕು. ಅದಾದ ನಂತರ ಧ್ಯಾನ ಅಂತಕ್ಕಂಥದ್ದು ಇಲ್ಲಿ ನಮಗೆ ನೆನಪಿರ್ಬೇಕು. ಧ್ಯಾನ ಅಂದ್ರೆ ಕೇವಲ ನಾವು ಮೆಡಿಟೇಷನ್ಸ್ ಅಂತ ಮಾಡೋದಿಲ್ಲ. ಈಗ ಭಗವದ್ಗೀತೆಯಲ್ಲಿ ನಾವು ನಮ್ಮ ಟೆಕ್ಸ್ಟ್ ಅಲ್ಲಿ ಏನ್ ಹೇಳಿದೆ ಅಂದ್ರೆ, ಯೋಗಿಕ್ ಲೈಫ್ ಸ್ಟೈಲ್ ಈಸ್ ನಾಟ್ ಕನ್ಫೈನ್ಡ್ ಟು ಡೂಯಿಂಗ್ ಎ just sitting at one place. You need to understand your thought process. ನೀವು ಡಿಫಿಕಲ್ಟೀಸ್ ಹೇಗೆ ಯೋಗ ಮಾಡಬೇಕು, ನೀವು ಕೆಲಸದಲ್ಲೂ ಹೇಗೆ ಇನ್ವಾಲ್ವ್ ಆಗಿದ್ದೀರಾ. ಯೋಗಶ್ಚ ಕರ್ಮಶ ಕೌಶಲಂ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಬಿಕಾಸ್ ಯು ಇನ್ವಾಲ್ವ್ ಇನ್ ದ ವರ್ಕ್, ಇಟ್ ಈಸ್ ಆಲ್ಸೋ ಯೋಗ. ಸೊ ಹಾಗಾಗಿ ನಾವು ಯಾವ ಕೆಲಸಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೀವಿ, ಯಾವ ಕೆಲಸಕ್ಕೆ ಎಷ್ಟು ಇದನ್ನು ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಯೋಗಿಕ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವು ರೂಢಿಸ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಯೋಗಿಕ್ ಲೈಫ್ ಸ್ಟೈಲ್ಸ್ ನಮ್ಮ ಜೀವನದ ಭಾಗವಾಗಬೇಕು. ಇವತ್ತಿನ ಆಧುನಿಕ ಯುಗದಲ್ಲಿ ನಾವು ಚಾಲೆಂಜಸ್ ಅನ್ನು ಎದುರಬೇಕಪ್ಪ ಅಂದ್ರೆ. ಹಾಗಾಗಿ ಈ ಕಾರಣದಿಂದ ದೈಹಿಕ ಆರೋಗ್ಯದ ಜೊತೆಗೆ ಮನಸ್ಸಿನ ಆರೋಗ್ಯವನ್ನ ಕಾಯ್ದುಕೊಳ್ತಕ್ಕಂಥದ್ದು ಅತ್ಯಂತ ಸವಾಲಾಗಿ ಪರಿಣಮಿಸಿದೆ, ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು. ಅನೇಕ ಬಾರಿ ಒತ್ತಡಕ್ಕೊಳಗಾದಾಗ ಮನುಷ್ಯನ ಆರೋಗ್ಯ, ಎಷ್ಟು ಸಂದರ್ಭಗಳಲ್ಲಿ ನಾವು ಸೊಮೆಟೋಫಾರ್ಮ್ ಡಿಸಾರ್ಡರ್ಸ್ ಬಗ್ಗೆ ಮಾತಾಡುವಾಗ ನಾನು ಕೆಲವು ತರಗತಿಗಳಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ನಾವು CT ಸ್ಕ್ಯಾನ್ ಮಾಡಿದಾಗ, PET ಸ್ಕ್ಯಾನ್ ಆಗಿರ್ಬೋದು, FMRI ಆಗಿರ್ಬೋದು, MRI ಸ್ಕ್ಯಾನ್ಸ್ ಆಗಿರ್ಬೋದು, ದೇಹದಲ್ಲಿ ಯಾವುದೇ ಸಮಸ್ಯೆ ಇಲ್ಲದಿದ್ರೂ ಕೂಡ ನಮ್ಮ ಮೈಂಡ್ ನಮ್ಮ ಶರೀರದ ಮೇಲೆ ಮಾಡ್ತಕ್ಕಂಥ ಪರಿಣಾಮಗಳಿದೆ. ಸೊಮೆಟೋಫಾರ್ಮ್ ಡಿಸಾರ್ಡರ್, ಹೈಪೋಕಾಂಡ್ರಿಯಾಸಿಸ್ ಆಗಿರ್ಬೋದು, ಕನ್ವರ್ಷನ್ ಡಿಸಾರ್ಡರ್ಸ್ ಆಗಿರ್ಬೋದು, ಇವು ನಮ್ಮ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮವನ್ನು ಬೀರ್ತವೆ ಅಂತ ಯಾರಿಗಾದ್ರೂ ಗೊತ್ತಾದ್ರೆ, ನಮ್ಮ ಮನಸ್ಸನ್ನು ನಾವು ಕಾಯ್ದುಕೊಳ್ತಕ್ಕಂಥದ್ದು, ನಮ್ಮ ಮನಸ್ಸನ್ನು ಆರೋಗ್ಯವಾಗಿ ಇಟ್ಕೊಳ್ತಕ್ಕಂಥದ್ದು ದೇಹಕ್ಕೂ ಸಂಬಂಧಪಟ್ಟಿದೆ. ದೇಹವನ್ನು ಆರೋಗ್ಯವಾಗಿ ಇಟ್ಕೊಂಡ್ರೆ ನಮ್ಮ ಮನಸ್ಸು ಕೂಡ ಆರೋಗ್ಯವಾಗಿರುತ್ತೆ. ನಮ್ಮ ವೈಸ್ ವರ್ಸ, ಮನಸ್ಸನ್ನು ಆರೋಗ್ಯವಾಗಿ ಇಟ್ಕೊಂಡ್ರೆ ನಮ್ಮ ದೇಹವು ಕೂಡ ಆರೋಗ್ಯವಾಗಿರ್ತಕ್ಕಂಥದ್ದು. ಅದು ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು. ಬಹುತೇಕ ಸಂದರ್ಭಗಳಲ್ಲಿ ಫಿಸಿಕಲ್ ಆಕ್ಟಿವಿಟಿ ಅಥವಾ ಫಿಸಿಕಲ್ಗೆ ಆಗಿರ್ತಕ್ಕಂಥ ಒಂದು ಇದನ್ನ ನಾವು ಸರಿಪಡಿಸ್ಕೊಳ್ಬಹುದು. ಆದ್ರೆ ನಾವೊಂದು ಮಾನಸಿಕತೆಗೆ ಮೇಲೆ ಪರಿಣಾಮ ಬೀರಿದಾಗ ಅದು ಹೆಚ್ಚು ಸಮಯ ದೀರ್ಘವಾದಂಥ ಪರಿಣಾಮವನ್ನ ಬೀರ್ತಕ್ಕಂಥದ್ದು ಅಂತೇಳಿ, ದೇಹಕ್ಕೂ ಕೂಡ ಬೀರ್ತಕ್ಕಂಥದ್ದು ಮತ್ತೆ ನಮ್ಮ ಮನಸ್ಸಿಗೂ ಕೂಡ ಘಾಸಿಗೊಳಿಸ್ತಕ್ಕಂಥ ಸಾಧ್ಯತೆಗಳು ಇದೆ ಅಂತೇಳಿ. ಸೊ ಹಾಗಾಗಿ ಈ 2 ಡೈಮೆನ್ಷನ್ ನಾವು ಅರ್ಥ ಮಾಡ್ಕೊಂಡು ಓದ್ಬೇಕಾಗುತ್ತೆ. ಸೊ ಈಗ ನಾವು ಇಷ್ಟು ಇಂಟ್ರೊಡಕ್ಷನ್ಸ್, ನಾನು ಒಂದು ರೀತಿ ನಿಮಗೆ ಈಗೇನು ಇಂಟ್ರೊಡಕ್ಷನ್ಸ್ ಕೊಟ್ಟಿನಿ, ಆಗ ಒಂದು ರೀತಿ ನಾನು ಅದನ್ನ ಸಮ್ಮರೈಸ್ ಮಾಡಿ ಹೇಳೋದಾದ್ರೆ, ಇಂದಿನ ದಿನ ನಾವು ಸೈಕಾಲಜಿಕಲ್ ಹೆಲ್ತ್ ಅಂಡ್ ವೆಲ್ಬೀಯಿಂಗ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆ, ಇದು ಸೈಕಾಲಜಿಕಲ್ ಡೈಮೆನ್ಷನ್ ಅಲ್ಲಿ ಇತ್ತೀಚಿನ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಸೈಕಾಲಜಿಕಲ್ ಆಸ್ಪೆಕ್ಟ್ ಆಫ್ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದಾರೆ.
ಅದರಲ್ಲೂ ಕೂಡ ಆಲ್ಟರ್ನೇಟಿವ್ ಥೆರಪೀಸ್, ಆಲ್ಟರ್ನೇಟಿವ್ ಮೆಡಿಸಿನ್ಸ್, ಹಾಲಿಸ್ಟಿಕ್ ಅಪ್ರೋಚ್, ರೇಕೀಸ್, ಯೋಗ, ಪ್ರಾಣಾಯಾಮ, ancient text including Hinduism, Christian text or past Western context also. ಅಲ್ಲಿ ನಮಗೆ ಏನೆಲ್ಲ ನಮ್ಮ ಜೀವನ ಶೈಲಿಯನ್ನು ನಾವು ನೋಡಿಕೊಂಡಾಗ, ಇಂಟ್ರೋಸ್ಪೆಕ್ಟ್ ಮಾಡಿಕೊಂಡಾಗ ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಮುಖ್ಯವಾಗಿ ನಾವು ಆಂಗ್ಸೈಟಿ ಓರಿಯೆಂಟೆಡ್ ಲೈಫ್ ಯಾಕೆ ಆಗಿದೆ, ಕಾರಣ ಆಧುನಿಕ ಜೀವನ ಶೈಲಿ. ಅದರಲ್ಲಿ ನಮಗೆ ಮುಖ್ಯವಾಗಿ ಆಂಗ್ಸೈಟಿ ಜಾಸ್ತಿ ಪರಿಣಾಮ ಬೀರುತ್ತೆ. ಆಂಗ್ಸೈಟಿಯಿಂದ ನಮಗೆ ಸ್ಟ್ರೆಸ್ ಆಗ್ತಕ್ಕಂಥದ್ದು. ಉದಾಹರಣೆಯನ್ನು ಕೂಡ ನಾನು ಕೊಟ್ಟೆ. ಎ ಟೈಪ್ ಆಫ್ ಪರ್ಸನಾಲಿಟಿಯನ್ನು ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಂಡೆ. ಈ ರೀತಿ ಸಂದರ್ಭಗಳಲ್ಲಿ ನಾವು ಒಂದು ಪ್ಯಾಥೋಜಿನ್ಸ್ ಆಗಿ ಡೆವಲಪ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಆ ಪ್ಯಾಥೋಜಿನ್ಸ್ ಯಾಕೆ ಕೇವಲ ಒಂದು ದಿನಕ್ಕೆ ಬೆಳೆಯೋಕೆ ಸಾಧ್ಯ ಇಲ್ಲ, ಸಾಕಷ್ಟು ನಮ್ಮ ಜೀವನ ಶೈಲಿಯಲ್ಲಿ ಆಗ್ತಕ್ಕಂಥ ತೊಂದರೆಗಳಿಂದ ನಾವು ಪ್ಯಾಥೋಜಿನ್ಸ್ ಆಗಿ ಬೆಳಿತೀವಿ. ಸೊ ಹೀಗಾಗಿ ಇದು ಒಂದು ಪ್ಯಾಥೋಜಿನ್ಸ್ ಅಂತಕ್ಕಂಥದ್ದನ್ನು ಬೆಳೀತಕ್ಕಂಥ ಒಂದು ದೃಷ್ಟಿಕೋನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಪಾಯಿಂಟ್ಸ್ ನಿಮಗೆ ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನಾವು ಹೋಗೋಣ ಪಾಶ್ಚಾತ್ಯರ ದೃಷ್ಟಿಕೋನ, ವ್ಯೂಸ್ ಹೆಲ್ತ್ ಬಗ್ಗೆ. ಕೆಲವರು ಒಂದು ಅಂದ್ರೆ ನಮ್ಮ ಏಷ್ಯನ್ ಕಾಂಟೆಕ್ಸ್ಟ್ ಏನಿದೆ ಮತ್ತೆ ಪಾಶ್ಚಾತ್ಯರ ದೃಷ್ಟಿಕೋನ ಏನಿದೆ ನೋಡಿ. ಪಾಶ್ಚಾತ್ಯರ ದೃಷ್ಟಿಕೋನದಲ್ಲೂ ಕೂಡ ಮಾನವನ ದೇಹವು ಒಂದು ಯಂತ್ರೋಪದಿಯಲ್ಲಿ ಕೆಲಸ ಮಾಡುತ್ತದೆ. ಆದ್ರೆ ಅವರು ಕೂಡ ಮನುಷ್ಯ ಒಂದು ಹ್ಯೂಮನ್ ಸ್ಪಿರಿಟ್ ಬಗ್ಗೆನೂ ಈಗ ನಾವು ಕ್ರೈಸ್ತ ಧರ್ಮವನ್ನ ನೋಡಿದಾಗ ಬಹುತೇಕ ಸಂದರ್ಭಗಳಲ್ಲಿ ಅವರು ಕೂಡ ಹ್ಯೂಮನ್ ಫ್ಯಾಮಿಲಿ ಬಗ್ಗೆ ನಾವು ಕಂಟೆಕ್ಸ್ಟ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಫ್ಯಾಮಿಲಿ, ಇಂಪಾರ್ಟೆನ್ಸ್ ಆಫ್ ದ ಫ್ಯಾಮಿಲಿ ಅಂತ ನಾವು ಬೈಬಲ್ ಅಲ್ಲೂ ಕೇಳ್ತೀವಿ. ನೈಬರ್ಸ್ ನಾವು ಪ್ರೀತಿ ಮಾಡಬೇಕು ಅಂತ. ಇಟ್ ಶೋಸ್ ದ್ಯಾಟ್ ನಮಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣ, ವಾಟ್ ಜೀಸಸ್ ಕ್ರೈಸ್ಟ್ ಟೋಲ್ಡ್ ಯು ಲವ್ ಯುವರ್ ನೈಬರ್ಸ್ ಅಂತ. ಅಂದ್ರೆ ನಮಗೆ ಸುತ್ತಮುತ್ತ ಇರ್ತಕ್ಕಂಥ ಸ್ನೇಹಿತರೊಂದಿಗೆ, ನಮ್ಮ ನೆರೆಹೊರೆಯವರೊಂದಿಗೆ ನಾವು ಚೆನ್ನಾಗಿರ್ಬೇಕಾಗತ್ತೆ. ದಟ್ ಈಸ್ ದ ಇಂಡಿಕೇಶನ್ ಆಫ್ ಯುವರ್ ಸೈಕಾಲಜಿಕಲ್ ಹೆಲ್ತ್ ಅಂತ. ಬಟ್ ಬಹುತೇಕ ಸಂದರ್ಭಗಳಲ್ಲಿ ಮುಂದುವರೆದಂತ ರಾಷ್ಟ್ರಗಳಲ್ಲಿ ಏನಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಇಂಡಿವಿಜುವಲಿಸ್ಟಿಕ್ ಪಾಯಿಂಟ್ ಆಫ್ ವ್ಯೂ, ಅಚೀವ್ಮೆಂಟ್ ಓರಿಯೆಂಟೆಡ್ ಆಗಿ ಮಾಡಿಬಿಟ್ಟು ನಾವು ಹೆಚ್ಚು ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಮುಖ್ಯ. ನಮಗೆ ಒಬ್ಬ ವ್ಯಕ್ತಿ ಇಷ್ಟು ಮಾಡಬೇಕು, ಅವ್ನು ದುಡಿಬೇಕು ಅಂತಕ್ಕಂಥ ಒಂದಲ್ಲ ಒಂದು ರೀತಿ ಆ ದೃಷ್ಟಿಕೋನ ಬೆಳೆದಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಉದ್ಭವಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಒಟ್ಟು ನಾನು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಕ್ ಹೋಗೋದಿಲ್ಲ. ಒಟ್ಟು ಒಂದು ಮಾನವನ ದೇಹ ಒಂದು ಯಂತ್ರೋಪದಿಯಲ್ಲಿ ಕೆಲಸ ಮಾಡುತ್ತೆ ಅಂತಕ್ಕಂಥ ದೃಷ್ಟಿಕೋನವನ್ನು ಇತ್ತೀಚೆಗೆ ಬೆಳೆಸ್ಕೊಂಡಿದ್ದಾರೆ. ಆದ್ರೆ ವಾಸ್ತವಿಕತೆ ದೃಷ್ಟಿಯಿಂದ ನೋಡಿದಾಗ ಯಾವುದೇ ಧರ್ಮವು ಕೂಡ ಮನುಷ್ಯನ ಶರೀರವನ್ನು ಯಂತ್ರ ಅಂತ ಹೇಳಕ್ ಆಗೋದಿಲ್ಲ. ಬಟ್ ಇದು ಒಂದು ಪರ್ಸೆಪ್ಷನ್ಸ್ ಈ ತರ ಬೆಳೆದು ಬಂದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಂತರ ಭಾರತೀಯ ದೃಷ್ಟಿಕೋನದಲ್ಲಿ ಕೂಡ ನಾವು ನೋಡಿದಾಗ ಖಂಡಿತ ಒಂದು ನಮ್ಮ ದೃಷ್ಟಿಕೋನದಲ್ಲಿ ಸೆಲ್ಫ್ ಬಗ್ಗೆ ಹೆಚ್ಚು ನಾವು ಒತ್ತಡ, ಒಂದು ಫೋಕಸ್ ಅನ್ನು ಕೊಡ್ತಕ್ಕಂಥದ್ದು. ಇವತ್ತು ನಾನು ಮೊದಲ ತರಗತಿಯಲ್ಲಿ ಹೇಳಿದಾಗಲೂ ಕೂಡ ನಾವು ಸೋಷಿಯಲ್ ಐಡೆಂಟಿಟಿ ಬಗ್ಗೆ ಹೆಚ್ಚು ನಾವು ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ. ಸೋಷಿಯಲ್ ಐಡೆಂಟಿಟಿ ಬಗ್ಗೆ ಯಾವುದೇ ವ್ಯಕ್ತಿ ಕುಟುಂಬದಿಂದ ಹೊರಗಿರೋಕ್ ಸಾಧ್ಯ ಇಲ್ಲ, ಯಾವುದೇ ವ್ಯಕ್ತಿ ತನ್ನ ಎನ್ವೈರನ್ಮೆಂಟ್ ಇಂದ ಹೊರಗೆ ಇರೋಕ್ ಸಾಧ್ಯ ಇಲ್ಲ. ಬೇರೆಲ್ಲ ಕಾರಣಗಳು ಇರ್ಬೋದು, ಸೋಷಿಯಲಿ ಅಬ್ನಾರ್ಮಲ್ ಆಗಿರ್ಬೋದು, ಆದ್ರೂ ಕೂಡ ವ್ಯಕ್ತಿಗಳನ್ನ ನಾವು ಇವತ್ತು ಗೌರವಿಸ್ತೀವಿ. ಕೆಲವೊಂದು ಸಂದರ್ಭಗಳಲ್ಲಿ ಬೇರೆ ಕಾರಣದಿಂದ ಅವನು ಕುಟುಂಬದಿಂದ ಹೊರಗೆ ಹೋಗಿರ್ಬೋದು, ಆದ್ರೆ ಅವರ ಒಂದು ಐಡೆಂಟಿಟಿ ಶುರುವಾಗೋದು ಫ್ಯಾಮಿಲಿಯ ಒಂದು ದೃಷ್ಟಿಯಿಂದ, ತಂದೆ ತಾಯಿಗಳ ಮತ್ತೆ ಅವರ ಪೂರ್ವಜರ ಒಂದು ಇದರಿಂದ ನಾವು ಗುರುತಿಸ್ತೇವೆ. ಸೊ ನಮ್ಮ ದೃಷ್ಟಿಕೋನದಲ್ಲಿ ಹಾಲಿಸ್ಟಿಕ್ ಅಂತ ಹೇಳಿ ಸೆಲ್ಫ್ ಡೆವಲಪ್ಮೆಂಟ್ ಯಾವತ್ತೂ ಕೂಡ ಇಟ್ಸ್ ಅನ್ ಇಂಟಿಗ್ರೇಟೆಡ್ ಅಪ್ರೋಚ್. ಸೆಲ್ಫ್ ಯಾವುದೇ ಒಬ್ಬ ವ್ಯಕ್ತಿ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಕಾಂಟ್ರಿಬ್ಯೂಷನ್ ಆಫ್ ಫ್ಯಾಮಿಲಿ, ಕಾಂಟ್ರಿಬ್ಯೂಷನ್ ಆಫ್ ಸೈಕೋಸೋಷಿಯಲ್ ಎನ್ವೈರನ್ಮೆಂಟ್, ಕಾಂಟ್ರಿಬ್ಯೂಷನ್ ಆಫ್ ದ ಇಸ್ ಗಿವನ್ ಎನ್ವೈರನ್ಮೆಂಟ್. ಯಾವುದೇ ಸುತ್ತಮುತ್ತಲಿನ ಕಾಂಟ್ರಿಬ್ಯೂಷನ್ಸ್ ಅನ್ನು ಅಲ್ಲಗಳಿಯಕ್ಕೆ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ ನಾವು ಇವತ್ತು ಒಂದು ಶಾಲಾ ದಾಖಲಾತಿಗಳಲ್ಲೂ ಕೂಡ ನಮ್ಮ ತಂದೆ ತಾಯಿ ಹೆಸರು ಅಥವಾ ನಮ್ಮ ಧರ್ಮ, ಒಂದು ಜಾತಿಯನ್ನು ಕೂಡ ನಾವು ಇವತ್ತು ಮೆನ್ಷನ್ ಮಾಡ್ತಾ ಇದ್ವಿ. ಕಾರಣ ಏನಪ್ಪಾ ಅಂದ್ರೆ ನಮ್ಮ ಸೋಷಿಯಲ್ ಕಂಟೆಕ್ಸ್ಟ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ಜಾತಿ ಗಣತಿ ನಾವು ಯಾಕೆ ಮಾಡ್ಬೇಕು ಅಂದ್ರೆ ಅಲ್ಲಿ ಸೋಷಿಯಲ್ ಕಂಟೆಕ್ಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಇವರು ಯಾವ ಜಾತಿ, ಇವರ ಸ್ಥಾನಮಾನಗಳು ಏನು ಅಂತ ಹೇಳಿ ಕೇವಲ ನಾವು ಮೇಲು ಕೀಳು ಅಂತಕ್ಕಂಥದ್ದಲ್ಲ, ಕೆಲವು ಅಂಶಗಳನ್ನ ಅರ್ಥ ಮಾಡ್ಕೊಳ್ಳೋದು. ಸೋಷಿಯಲ್ ಪಿಕ್ಚರ್, ಸ್ಟೇಟಸ್, ಸೋಷಿಯಲ್ ಅಲ್ಲಿ ನಾವು ಯಾವ ಅವರ ಒಂದು ಪರಿಸ್ಥಿತಿಗಳಿದೆ. ಈಗ ನಾವು ಬಡತನಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರು ಬಡತನದ ಬಗ್ಗೆ ಸ್ಟಡಿ ಮಾಡಬೇಕು ಅಂದ್ರೆ, ಮತ್ತೆ ಜೀವನ ಮಟ್ಟವನ್ನು ಸುಧಾರಿಸಬೇಕು, ಕೆಲವೊಂದು ಫಂಡ್ಸ್ ಕೊಡಬೇಕು ಅಂದ್ರೆ ಆ ಲೋಕಲ್ ಆಸ್ಪೆಕ್ಟ್ ಅನ್ನ ಸ್ಟಡಿ ಮಾಡಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಆರೋಗ್ಯ ಮತ್ತು ಕಾಯಿಲೆಗಳ ನಿರಂತರತೆ, ಇಟ್ ಈಸ್ ಅ ಲೈಫ್ ಸೈಕಲ್, ಇಟ್ಸ್ ಕೀಪ್ ಗೋಯಿಂಗ್ ಆನ್, ಇಟ್ ಈಸ್ ಅ ಡೈನಮಿಕ್ಸ್, ಬೆಳಿತಾ ಹೋಗುತ್ತೆ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ, ಇನ್ನೊಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಒಂದು ಚೈನ್ ಆಗಿ, ಒಂದು ಓವರ್ಲ್ಯಾಪಿಂಗ್ ಆಗಿ ಇದು ಬೆಳಿತಾ ಹೋಗ್ತಾ ಇರುತ್ತೆ ಅಂತ.
ಆರೋಗ್ಯ ಮತ್ತು ಕಾಯಿಲೆಗಳು ಒಂದಲ್ಲ ಒಂದು ರೀತಿ ನಮ್ಮ ಜೀವನವನ್ನು ಪ್ರಭಾವಿಸ್ತಕ್ಕಂಥದ್ದು. ಅಂದ್ರೆ ನಿರಂತರ ಜೀವನ ಚಕ್ರದಲ್ಲಿ ನಮಗೆ ಕಾಯಿಲೆಗಳು ಕಸಾಲೆಗಳು ನಮಗೆ ಬಂದು ಹೋಗ್ತಕ್ಕಂಥದ್ದು. ಇಟ್ ಇಸ್ ಅನ್ ಅಲ್ಟಿಮೇಟ್ ಅಪ್ ಟು ಡೆತ್ ನಮಗೆ ಕಾಯಿಲೆಗಳು ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ಆದ್ರೆ ಆರೋಗ್ಯಕರವಾದ ಜೀವನ ಶೈಲಿನ ಬೆಳೆಸ್ಕೊಳ್ಳೋದ್ರಿಂದ ಪಾಸಿಟಿವ್ ಆಸ್ಪೆಕ್ಟ್ ಆಫ್ ಸೈಕಾಲಜಿ, ಪಾಸಿಟಿವ್ ಸೈಕಾಲಜಿ, ನಮ್ಮ ದೃಷ್ಟಿಕೋನ, ಜೀವನ ಸಂಬಂಧಪಟ್ಟ ಏನೇ ಸವಾಲುಗಳು ಬರಲಿ, ನಮ್ಮ ಚಿಂತನೆಯನ್ನ, ನಮ್ಮ ಯೋಚನೆ ಮಾಡ್ತಕ್ಕಂಥ ರೀತಿಯನ್ನ ನಾವು ಬದಲಾಯಿಸ್ಕೊಂಡಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪಾಸಿಟಿವ್ ಆಸ್ಪೆಕ್ಟ್ ವೈಬ್ರೇಷನ್ ನಮ್ಮ ಮೇಲೆ ಬರುತ್ತೆ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನಮಗೆ 3 ಹಂತದಲ್ಲಿ ನಾನು ಹೇಳಿದ್ದೀನಿ. ಈಗ ನಾವು ಬೆಳೆಯುವ ಹಂತದಲ್ಲಿದ್ದಾಗ ಕೆಲವು ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು, ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ADHD ಆಗಿ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಆಗಿರ್ಬೋದು, ಲರ್ನಿಂಗ್ ಡಿಸಬಿಲಿಟೀಸ್ಗಳು ಆಗಿರ್ಬೋದು, ಬೇರೆ ಇವೆಲ್ಲ ಕಾಯಿಲೆಗಳನ್ನ ಡಯಾಗ್ನೋಸಿಸ್ ಮಾಡಿ, ಈ ಸಮಸ್ಯೆಗಳನ್ನ ಸಮಸ್ಯೆಗಳನ್ನ ಡಯಾಗ್ನೋಸಿಸ್ ಮಾಡಿ ಸಮಾಜದೊಂದಿಗೆ ಪ್ರತಿಯೊಬ್ಬರು ಇನ್ಕ್ಲೂಸಿವ್ ಗ್ರೋತ್ ಅಂತ ಏನ್ ಕರಿತೀವಿ, ಲರ್ನಿಂಗ್ ಡಿಸಬಿಲಿಟೀಸ್ ಇರ್ತಕ್ಕಂಥವ್ರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಆಟಿಸ್ಟಿಕ್ ಚಿಲ್ಡ್ರನ್ಸ್ ಏನಿದ್ದಾರೆ ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಪ್ರತಿಯೊಬ್ಬ ತಂದೆ ತಾಯಿಗೂ ಅವ್ರ ಆಟಿಸ್ಟಿಕ್ ಚಿಲ್ಡ್ರನ್ಸ್ಗೆ ಅವ್ರಿಗೂ ಮನಸ್ಸಿಗೆ ನೋವಾಗ್ತಕ್ಕಂಥ ಸಾಧ್ಯತೆಗಳು ಇರಬಾರ್ದು. ಯಾವುದೇ ಶಾಲೆಗಳಲ್ಲಿ ಆಟಿಸ್ಟಿಕ್ ಚಿಲ್ಡ್ರನ್ಸ್ ಬಂದ್ರೆ ಅವ್ರಿಗೂ ಕೂಡ ಅವಕಾಶ, ಬಿಕಾಸ್ ಆರ್ಟಿಸ್ಟಿಕ್ ಚೈಲ್ಡ್ ಅಲ್ಲೂ ಕೂಡ ನಾವು ಕ್ರಿಯೇಟಿವಿಟಿ ಇರೋದನ್ನ ಇವತ್ತು ಫೈಂಡ್ ಔಟ್ ಮಾಡಿದ್ದೀವಿ. ಬಹುತೇಕ ಆರ್ಟಿಸ್ಟಿಕ್ ಚೈಲ್ಡ್ ಅಂದ್ರೆ ಕೆಲವು ಆರ್ಟಿಸ್ಟಿಕ್ ಇರ್ಬೋದು, ಆದ್ರೆ ಅವರಿಗೆ ಟ್ರೈನಿಂಗ್ ಅನ್ನ, ತರಬೇತಿಯನ್ನು ಕೊಟ್ಟಾಗ ಅವರು ಹ್ಯೂಮನ್ ಎಕ್ಸಲೆನ್ಸ್ ಇರೋದನ್ನ ಕಾಣ್ತೀವಿ ನಾವು. ಈಗ ನಾವು ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಅವರು ಒಲಿಂಪಿಕ್ಸ್ ಗೆದ್ದಿರೋದನ್ನ ನಾವು ನೋಡ್ತಾ ಇದೀವಿ. ಸೊ ಹಾಗಾಗಿ ನಮಗೆ ಮೊದಲಿದ್ದಕ್ಕಂಥ ಸ್ಟಿಗ್ಮಾ ಇವತ್ತು ತುಂಬಾ ಕಡಿಮೆ ಆಗಿದೆ. ಕಾರಣ ನಮಗೆ ಅವೇರ್ನೆಸ್ ಬೆಳೆದಿರ್ತಕ್ಕಂಥದ್ದು, ಮಕ್ಕಳನ್ನ ಎಜುಕೇಟೆಡ್ ಮಾಡಿರ್ತಕ್ಕಂಥದ್ದು. ಚಿಲ್ಡ್ರನ್ಸ್ ಮಸ್ಟ್ ಎಜುಕೇಟ್ ದೆಮ್ ಹೌ ಟು, ನಮಗೆ ಬೇರೆಯವ್ರನ್ನ ಟ್ರೀಟ್ ಮಾಡಬೇಕು. ನಮಗಿಂತ ಕೆಲವರಿಗೆ ಡಿಸೆಬಿಲಿಟಿ ಆಗಿರ್ತಕ್ಕಂಥದ್ದು, ಸ್ಪೆಷಲಿ ಏಬಲ್ಡ್ ಇರ್ತಕ್ಕಂಥವ್ರು, ಹೇಗೆ ನಾವು ಅವ್ರ ಜೊತೆಗೆ ವರ್ತನೆ ಇರ್ಬೇಕು, ನಮ್ಮ ವರ್ತನೆ ಹೇಗಿರ್ಬೇಕು, ಅವ್ರ ಜೊತೆಗೆ ಅವ್ರನ್ನ ಫೆಸಿಲಿಟೇಟ್ ಮಾಡ್ತಕ್ಕಂಥದ್ದು, ಅವ್ರಿಗೆ ಸಪೋರ್ಟಿವ್ ಆಗಿರ್ತಕ್ಕಂಥದ್ದನ್ನ ಕೊಡ್ಬೇಕು. ಬ್ಲೈಂಡ್ ಆಗಿರ್ತಕ್ಕಂಥವ್ರು ನಾವು ಕಾಣ್ತೇವೆ. ಅದ್ರ ಬ್ಲೈಂಡ್ ಪೀಪಲ್ ಅಂತ ಹೇಳಿ ಅವ್ರಿಗೆ ಯಾವುದೇ ಜೀವನಕ್ಕೆ ಅರ್ಥ ಇಲ್ಲ ಅಂತಕ್ಕಂಥದ್ದಲ್ಲ. ಓನ್ಲಿ ದ ಐಸ್ ದೇ ಲಾಸ್ಟ್ ಬಟ್ ನಾಟ್ ಲೈಫ್ ಅಂತ ಹೇಳಿ. ಸೊ ಆಗಿರ್ತಕ್ಕಂಥ ಎಲ್ಲಾ ರೀತಿಯ ಸಮಗ್ರವಾದಂತ ಒಂದು ಕಾನ್ಸೆಪ್ಟ್ ವೆಲ್ಬಿಂಗ್ ಆಗುತ್ತೆ. ಅದಕ್ಕೆ ನಾನು ಮೊದಲು ಪದವನ್ನು ಬಳಸಿದೆ. ಯಾವಾಗಲೂ ಕೂಡ ಸರ್ವೇ ಜನೋ ಸುಖಿನೋ ಭವಂತು ಅಂತಾನೆ ನಾವು ಕಾನ್ಸೆಪ್ಟ್ ಅನ್ನು ಹೇಳಿದ್ವಿ. ಸರ್ವೇ ಜನೋ ಸುಖಿನೋ ಭವಂತು ಅಂತ ನಮ್ಮ ಇಂಡಿಯನ್ ಒಂದು ಇದೆ. ಸೊ ಎಲ್ಲರೂ ಕೂಡ ಈಗ ನಮ್ಮ ನೈಬರ್ಸ್ ಯಾರೋ ಆರೋಗ್ಯದಿಂದ ಇಲ್ಲ ಅಂದ್ರೆ ನಾವು ನೆಮ್ಮದಿಯಿಂದ ನಿದ್ದೆ ಮಾಡತಕ್ಕಂಥದ್ದಲ್ಲ ಅಂತೇಳಿ ಕಮ್ಯುನಿಟಿ ಹೆಲ್ಪ್, ಒಂದು ನಮ್ಮ ಕೈಲಾದಷ್ಟಂತ ಸಹಾಯವನ್ನ ಮಾಡ್ತಕ್ಕಂಥದ್ದು, ಮಾಹಿತಿಯನ್ನ ಕೊಡ್ತಕ್ಕಂಥದ್ದು, ಏನಂತ ಕರಿತೀವಿ ನಾವು ಅಂದ್ರೆ ಒಂದು ನಮ್ಮ ಕೈಲಿ ಯಾವ ರೀತಿ ಸಹಾಯವನ್ನು ಮಾಡ್ಬೋದು, ಮಾನಿಟರಿ ಹೆಲ್ಪ್ ಮಾಡ್ಬೋದಾ ಅಥವಾ ಮಾಹಿತಿಯನ್ನು ಕೊಡ್ಬೋದಾ, ಅವೇರ್ನೆಸ್ ಬೆಳೆಸ್ತಕ್ಕಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ ನಾವು ಗಿವಿಂಗ್ ಅನ್ ಅವೇರ್ನೆಸ್, ಸೈಕೋ ಎಜುಕೇಶನ್ ಇಸ್ ಸೋ ಪ್ರೀಶಿಯಸ್. ಸೈಕೋ ಎಜುಕೇಶನ್ ಕೊಡ್ತಕ್ಕಂಥದ್ದು, ಈವನ್ ಕೆಲವರು ತಿಳಿದಂಥವ್ರು ಮಾಹಿತಿಯನ್ನು ಕೊಡ್ತಾರೆ. ಆದ್ರೆ ಸೈಕಾಲಜಿ ಸ್ಟೂಡೆಂಟ್ಸ್ ಆಗಿ ಅಥವಾ ಸೈಕಾಲಜಿಯನ್ನು ಓದಿರ್ತಕ್ಕಂಥವ್ರು ವಿದ್ಯಾರ್ಥಿಗಳು, ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಆಗಿರ್ಬೋದು, ದೇ ಕ್ಯಾನ್ ಡೂ ವಂಡರ್ ಇನ್ ದೇರ್ ಓನ್ ಎನ್ವೈರನ್ಮೆಂಟ್, ನಿಯರ್ ಬೈ ಆಗಿರ್ಬೋದು, ಅಥವಾ ಒಂದು ಆಶಾ ಕಾರ್ಯಕರ್ತರ ಮೂಲಕ ಆಗಿರ್ಬೋದು, ಸೋಷಿಯಲ್ ವರ್ಕ್ಗೆ ಟ್ರೈನಿಂಗ್ ಮಾಡ್ತಕ್ಕಂಥ, ಮಾಹಿತಿಯನ್ನು ಕೊಡ್ತಕ್ಕಂಥ, ಬಿಕಾಸ್ ದೇ ಆರ್ ಆಲ್ರೆಡಿ ಪ್ರೊಫೆಷನಲ್ ಲೆವೆಲ್ಗೆ ಹೋಗಿರ್ತಕ್ಕಂಥದ್ದು, ಸಾಕಷ್ಟು ಟ್ರೈನಿಂಗ್ ಅವರಿಗೆ ಇರ್ತಕ್ಕಂಥದ್ದು. ಸೊ ಸರ್ಕಾರದ ಮಟ್ಟದಲ್ಲೂ ಕೂಡ ಅಥವಾ ಸಮುದಾಯದ ಮಟ್ಟದಲ್ಲೂ ಕೂಡ ಇವನ್ನ ನಾವು ಅತಿ ಹೆಚ್ಚು ಉಪಯುಕ್ತತೆಯನ್ನ ನಾವು ಬಳಸ್ಕೋಬಹುದಾಗಿದೆ. ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಸೈಕಾಲಜಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಗ್ರಾಜುಯೇಟ್ ಸೈಕಾಲಜಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರಿಗೆ ಆಗಲೇ ಅವರಿಗೆ ಒಂದು ಅಸೆಸ್ಮೆಂಟ್ ಮಾಡ್ತಕ್ಕಂಥ ಬೇಸಿಕ್ ಅಸೆಸ್ಮೆಂಟ್ ಅವ್ರಿಗೆ ಗೊತ್ತಿರೋದ್ರಿಂದ ಈ ರೀತಿಯ ಡಿಸೀಸಸ್, ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆನೂ ನಾವು ಮಾತಾಡಬೇಕಾಗುತ್ತೆ. ಯಾಕೆಂದ್ರೆ ಕಮ್ಯುನಿಟಿ ಟ್ರೀಟ್ಮೆಂಟ್ ಆದಾಗ ನಾವು ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆನೂ ಮಾತಾಡ್ತೀವಿ. ಉದಾಹರಣೆಗೆ ನಾವು ಹೇಳ್ಬೇಕಪ್ಪ ಅಂದ್ರೆ ಈ ಕೊರೋನಾ ಬಗ್ಗೆ ಬಂದಾಗ, ಕೊರೋನಾ ಸಮಸ್ಯೆ ಬಂದಿರತಕ್ಕಂಥದ್ದು ಇಟ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಚಾಲೆಂಜ್. ನಮಗೆ ಆ ರೀತಿ ಸಾಂಕ್ರಾಮಿಕ ರೋಗವನ್ನ ನಾವು ಯಾವತ್ತೂ ಕೂಡ ಹಿಂದೆ ಎದುರಿಸಿರ್ಲಿಲ್ಲ. ಆದ್ರೂ ಕೂಡ ನಮಗೆ ಸಾಂಕ್ರಾಮಿಕ ರೋಗಗಳು ಬಂದಿದ್ರು ಕೂಡ ಈ ರೀತಿಯ ಸಾಂಕ್ರಾಮಿಕ ರೋಗವನ್ನು ನಾವು ಎದುರಿಸಿದ್ದು ತುಂಬಾ ಕಡಿಮೆ. ಆ ಸಂದರ್ಭಗಳಲ್ಲಿ ಸೈಕಾಲಜಿ ಸ್ಟೂಡೆಂಟ್ಸ್ಗಳು ಎಷ್ಟು ಕೆಲವರು ವರ್ಕ್ ಮಾಡಿದ್ದು ನಾವು ಇಂಡಿಯಾದಲ್ಲಿ ನೋಡ್ತೀವಿ. ಎಷ್ಟೋ ಸಂದರ್ಭಗಳಲ್ಲಿ ಅವರು ಪ್ರಾಪರ್ಲಿ ಮಾಸ್ಕ್ ಅನ್ನು ಹಾಕೊಂಡು ಹೋಗ್ಬಿಟ್ಟು ಜನ ಸಮುದಾಯಗಳಲ್ಲಿ ಧೈರ್ಯವನ್ನು ತುಂಬತಕ್ಕಂಥ ಮತ್ತು ಆನ್ಲೈನ್ ಕೌನ್ಸಿಲಿಂಗ್ ಅನ್ನು ಮಾಡಿರ್ತಕ್ಕಂಥದ್ದು. ಆನ್ಲೈನ್ ಅಲ್ಲಿ ಎಷ್ಟೋ ಜನ ಫ್ಯಾಮಿಲಿಗಳನ್ನ ಆ ಮೆಂಟಲ್ ಪ್ರೆಷರ್ಸ್ ಏನಿತ್ತು ಆ ಸಂದರ್ಭಗಳಲ್ಲಿ ಅವರು ಅನುಭವಿಸ್ತಕ್ಕಂಥದ್ದನ್ನ, ಅದನ್ನ ಅವರಿಗೆ ಬೇಕಾಗಿದ್ದ ಆ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿದ್ದು ಒಂದು ಮಾನಸಿಕ
ಸಪೋರ್ಟ್ ಅಂತ ಒಂದು ಸೋಷಿಯಲ್ ಸಪೋರ್ಟ್ ಮಾಡ್ತಕ್ಕಂಥ ಒಂದು ವಿಷಯವಾಗಿತ್ತು. ಹಾಗಾಗಿ ಆ ರೀತಿ ಮಾಡಿದಾಗ ನಮಗೆ ಅದು ನಮ್ಮ ಡ್ಯೂಟಿ ಆಗಿರ್ತಕ್ಕಂಥ ನಮ್ಮ ಕರ್ತವ್ಯ. ನಮಗೆ ಈ ರೀತಿ ಹೌದು ಈ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ, ಆ ವಿಷಯವನ್ನು ತಿಳ್ಕೊಂಡ್ರೆ ನಾ ಬೇರೆಯವರಿಗೆ ಆ ವಿಷಯಗಳನ್ನ ಹೇಗೆ ಹೇಳ್ತಕ್ಕಂಥದ್ದು, ಸ್ಕಿಲ್ಸ್ ಏನಿದೆ, ಹೇಗೆ ಅವರು ಕೋಪ್ ಅಪ್ ಮಾಡ್ಬೋದು ಅದನ್ನ ಆ ರೀತಿ. ಸೊ ಇಟ್ ಕ್ಯಾನ್ ಬಿ ಕೊರೋನಾ ಸಿಚುವೇಶನ್ಸ್ ಆಗಿರ್ಬೋದು, ಅಥವಾ ಡಿಸಾಸ್ಟರ್ಸ್ ಆಗಿರ್ಬೋದು, ಯಾವುದೇ ಆಕ್ಸಿಡೆಂಟ್ ಆಗಿ ನ್ಯಾಚುರಲ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ರೀತಿ ಏನಂತ ಕರಿತೀವಿ ನಾವು ನ್ಯಾಚುರಲ್ ಡಿಸಾಸ್ಟರ್ಸ್ ಜೊತೆಗೆ ನಮಗೆ ಭೂಕಂಪಗಳು, ಮ್ಯಾನ್ ಮೇಡ್ ಹ್ಯೂಮನ್ ಡಿಸಾಸ್ಟರ್ಸ್ ಆಗಿರ್ಬೋದು, ಪೋಸ್ಟ್ ಟ್ರೋಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್, ಇಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. PTSD ನಾವು ಇವತ್ತೇನು ಕಾನ್ಸೆಪ್ಟ್ ತಗೊಳ್ತೀವಿ, ಇವತ್ತು ಆಧುನಿಕ ಜೀವನದಲ್ಲಿ ಟ್ರೋಮಾ ಆಗ್ತಕ್ಕಂಥದ್ದು ಬೇರೆ ಬೇರೆ ಕಾರಣಗಳಿಗಾಗಿದೆ. ಬೇರೆ ಬೇರೆ ಕಾರಣಗಳಿಗೆ ಟ್ರೋಮಾ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಸೆಕ್ಷುಯಲ್ ಅಬ್ಯೂಸ್ ಆಗ್ತಕ್ಕಂಥದ್ದು, ಚಿಲ್ಡ್ರನ್ ಮೇಲೆ ಸೆಕ್ಷುಯಲ್ ಅಬ್ಯೂಸ್ ಆಗ್ತಕ್ಕಂಥದ್ದು, ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಕ್ಕಂಥದ್ದು, ಇವು ಈ ರೀತಿ ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಯಾವುದೇ ಸೋಷಿಯಲ್ ಸಪೋರ್ಟ್ ಇರದೆ ಇರ್ತಕ್ಕಂಥದ್ದು ನೋಡ್ತೀವಿ. ಆ ಸೋಷಿಯಲ್ ಸಪೋರ್ಟ್ ಅನ್ನ ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಈಗ ಹೋಮ್ಲೆಸ್ ಆಗಿರ್ಬೋದು, ನಾವು ಆ ರೀತಿ ಅರ್ಥ ಮಾಡ್ಕೊಂಡಾಗ ಅವರಿಗೆ ಪಾಪ ಆರೋಗ್ಯದಲ್ಲಿ ಯಾವೆಲ್ಲ ಸಪೋರ್ಟ್, ನಮ್ಮ ಡ್ಯೂಟಿ ಏನು, ನಾವು ಯಾವ ರೀತಿ ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಅಂತಕ್ಕಂಥದ್ದು. ಲೀಗಲ್ ಪ್ರೊಫೆಷನಲ್ಸ್ ಜೊತೆಗೆ ನಾವು ಆ ರೀತಿಯ ಒಂದು ಇದನ್ನ ನಾವು ಕೌನ್ಸಿಲಿಂಗ್ ಕೊಡ್ತಕ್ಕಂಥದ್ದು ಎಷ್ಟು ನಮ್ಮಲ್ಲಿ ಒಂದು ಟೂಲ್ಸ್ ಇದೆ. ಕೌನ್ಸಿಲಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ಟೂಲ್ಸ್ ವಿ ಕ್ಯಾನ್ ಹೆಲ್ಪ್. ಅದು ತುಂಬಾ ವ್ಯಾಲ್ಯೂಬಲ್ ಅಡ್ವೈಸ್ ಆಗಿರ್ತಕ್ಕಂಥದ್ದು, ನಮಗೆ ಅವರಿಗೆ ಉಪಯುಕ್ತವಾಗಿ ಕೊಡ್ತಕ್ಕಂಥದ್ದು. ಕರೆಕ್ಷನ್ ಸೆಲ್ಸ್ ಆಗಿರ್ಬೋದು, ಯಾವುದೇ ಒಂದು ಅಪರಾಧಿಗಳು ಅಥವಾ ಒಂದು ಜೀವನದಲ್ಲಿ ಹೊಸ ಜೀವನವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಹೋಮ್ಲೆಸ್ ಪೀಪಲ್ ಆಗಿರ್ಬೋದು, ಅಥವಾ ಒಂದು ಲೀಗಲ್ ಅಡ್ವೈಸ್ ಆಗಿ ಬೇಕಾಗಿರ್ತಕ್ಕಂಥವ್ರಿಗೆ ಎಲ್ಲಿ ನಮಗೆ ಸಾಧ್ಯತೆ, ಶಾಲಾ ಮಕ್ಕಳು ಡ್ರಾಪ್ ಔಟ್ಸ್ ಆಗಿರ್ತಕ್ಕಂಥದ್ದು, ಇವರು ಆಂಟಿ ಸೋಷಿಯಲ್ ಬಿಹೇವಿಯರ್ಗೆ ಹೋಗ್ತಕ್ಕಂಥದ್ದು, ಅಥವಾ ಹೈಜಿನಿಕ್ ಫುಡ್ ಇಲ್ಲದೆ ಇರ್ತಕ್ಕಂಥದ್ದು. ಶಾಲೆಗಳಲ್ಲೂ ಕೂಡ ಇವತ್ತು ಹೈಜಿನಿಕ್ ಫುಡ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಫುಡ್ ಅನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡುವಾಗ, ಪಬ್ಲಿಕ್ ಫುಡ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಅದರ ಹೈಜಿನಿಕ್ ಎಷ್ಟಿದೆ, ಅದರ ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಬೇಕಾಗುತ್ತೆ. ಇಲ್ಲ ಅಂದ್ರೆ ಮಕ್ಕಳಿಗೆ ಕೂಡ ಸಾವು ಸಂಭವಿಸ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ, ಅಥವಾ ಅವರಿಗೆ ಹಾಸ್ಪಿಟಲೈಸ್ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಸೊ ಒಂದು ವೆಲ್ ಬೀಯಿಂಗ್ ಅಂತ ನಾವು WHO ಕಾನ್ಸೆಪ್ಟ್ ಏನ್ ಹೇಳಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಹೆಲ್ತ್ ಅಂದ್ರೆ ಏನು, ಕೇವಲ ಒಂದು ಫಿಸಿಕಲ್ ಆಸ್ಪೆಕ್ಟ್ ಅಲ್ಲ, ಸೈಕಾಲಜಿಕಲ್ ಆಸ್ಪೆಕ್ಟ್, ಫಿಸಿಕಲ್ ಆಸ್ಪೆಕ್ಟ್, ಮೆಂಟಲ್ ಲೆವೆಲ್, ಸೈಕಾಲಜಿಕಲ್ ವೆಲ್ ಬೀಯಿಂಗ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಸೊ WHO ಪ್ರಕಾರ ಒಂದು ಸಮಗ್ರ ಹೆಲ್ತ್ ಅಂತಕ್ಕಂಥದ್ದು, ವೆಲ್ ಬೀಯಿಂಗ್ ಅಂತಕ್ಕಂಥದ್ದು ಸಮಗ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ವಿಚಾರ ಅಂತೇಳಿ ನಾವು ತಿಳ್ಕೊಬಹುದು. ಸೊ ನಿರಂತರ ಜೀವನ ಚಕ್ರದಲ್ಲಿ ಈ ರೀತಿ ನಾವು ಒಂದು ಪ್ಲಾನ್ ಮಾಡ್ಕೊಳ್ಳೋದ್ರಿಂದ ಈ ತರ ಒಂದು ಚಾಲೆಂಜಿಂಗ್ಸ್ ಅಂತ ನಾವೇನ್ ಕರಿತೀವಿ, ಫೇಸಿಂಗ್ ಲೈಫ್ ಚಾಲೆಂಜಸ್. ಸೊ ಮೀಟಿಂಗ್ ಲೈಫ್ ಚಾಲೆಂಜಸ್ ಈಸ್ ಟು ಅಂಡರ್ಸ್ಟ್ಯಾಂಡ್ the life, the ability to cope up with the ability, the coping up stress. So ಮುಂದಿನ ತರಗತಿಗಳಲ್ಲಿ ನಾವು ಅದ್ರ ಬಗ್ಗೆ ಮಾತಾಡೋಣ. ಕೋಪಿಂಗ್ ಸ್ಟ್ರೆಸ್ ಇಸ್ ಹೌ ಮಚ್ ಇಟ್ ಇಸ್ ಇಂಪಾರ್ಟೆಂಟ್ ಇನ್ ಕೋಪಿಂಗ್ ಸ್ಟ್ರೆಸ್, ವಾಟ್ ಈಸ್ ದ ಬೆನಿಫಿಟ್, ಈ ಸೋಷಿಯಲ್ ಸಪೋರ್ಟ್ ಅನ್ನ ಹೇಗೆ ತಗೊಳ್ಬೇಕು, ಹೌ ಟು ಮೊಬಲೈಸ್ ಅವರ್ ಸೋಷಿಯಲ್ ಸಪೋರ್ಟ್ ಇನ್ ಕೋಪಿಂಗ್ ವಿತ್ ದ ಸ್ಟ್ರೆಸ್, ಅಂಡ್ ದ ಸ್ಟ್ರೆಸ್ ಡೈಮೆನ್ಷನ್ಸ್ ಹೇಗಿದೆ, ಅದರ ಹೊರಗೆ ಏನಿದೆ, ಅದ್ರ ಬಗ್ಗೆ ಎಲ್ಲ ನಾವು ಮುಂದಿನ ತರಗತಿಗಳಲ್ಲಿ ಒಂದು ಚರ್ಚೆಯನ್ನು ನಾವು ಮಾಡೋಣ. ಸೊ ಇಂಟ್ರೊಡಕ್ಟರಿ ವೇಲಿ ನಾನು ಸಮ್ಮರೈಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇವಾಗ ನಾನು ಸಮ್ಮರೈಸ್ ಮಾಡಬೇಕು ಅಂದ್ರೆ ಏನಪ್ಪಾ ಅಂದ್ರೆ, ಆರೋಗ್ಯ ಮತ್ತು ಯೋಗಕ್ಷೇಮ ಅಂತಕ್ಕಂಥದ್ದು ಕೇವಲ ನಾವು ಯೋಗಕ್ಷೇಮ ಅಂತ ಮಾತಾಡುವಾಗ ಇದು ಒಂದು ಅಂಬ್ರೆಲಾ ಟರ್ಮ್ ಆಗಿದೆ. ಇದರಲ್ಲಿ ಸಾಕಷ್ಟು ಮೀನಿಂಗ್ ಮತ್ತು ಡೈಮೆನ್ಷನ್ಸ್ ಇರೋದ್ರಿಂದ ಯಾವುದೇ ಒಬ್ಬ ವ್ಯಕ್ತಿನ ಹೊರನೋಟಕ್ಕೆ ನೋಡಿದಾಗ ನಾವು ಅವನ ಒಂದು ಉಡುಗೆ ತೊಡುಗೆಗಳಲ್ಲಿ ನಾವು ಹೆಲ್ತ್ ಆಗಿದ್ದಾನೆ ಮನುಷ್ಯ ಅಂತ ನಾವು ಹೇಳಕ್ಕಾಗೋದಿಲ್ಲ. ಅವನ ಒಂದು ಸಮಗ್ರವಾದಂತ ಒಂದು ತಪಾಸಣೆ, ಅವನ ಮಾನಸಿಕ ಸ್ಥಿತಿಗತಿಗಳು, ಅವನು ಯಾವ ರೀತಿ ತನ್ನ ಜೀವನವನ್ನ ನಡೆಸ್ತಾ ಇದ್ದಾನೆ, ಅವನು ಎಷ್ಟು ಖುಷಿಯಾಗಿದ್ದಾನೆ ಅಂತಕ್ಕಂಥ ಪ್ರಫುಲ್ಲತೆ ಅಂತ ಏನ್ ಮಾತಾಡ್ತೀವಿ, ಮನುಷ್ಯ ಎಷ್ಟು ಹ್ಯಾಪಿನೆಸ್ ಅಂತ ಅಂತಕ್ಕಂಥ ಹ್ಯಾಪಿ ಅಂತಕ್ಕಂಥ ವರ್ಡ್ ಏನಿದೆ ಅದು ಹೇಗೆ, ಅದು ಯಾವ ಅರ್ಥಕ್ಕೆ ನಾವು ತೆಗೆದುಕೊಳ್ತೀವಿ, ಮತ್ತೆ ಸರ್ವತೋಮುಖವಾಗ ಆಲ್ ರೌಂಡ್ ಡೆವಲಪ್ಮೆಂಟ್ ಆಗಿದೆಯಾ ಅವನಿಗೆ. ಇಟ್ಸ್ ನಾಟ್ ಓನ್ಲಿ ಕನ್ಫೈನ್ ಟು ಮಾನಿಟರಿ ಅಂತಕ್ಕಂಥ, ಕೇವಲ ಆರ್ಥಿಕ ದೃಷ್ಟಿಕೋನದಿಂದ ಅಳಿತಕ್ಕಂಥದ್ದಲ್ಲ, ಅಥವಾ ಯಾವುದೋ ಮೆಟೀರಿಯಲಿಸ್ಟಿಕ್ ಅಳಿತಕ್ಕಂಥದ್ದಲ್ಲ, ಆದರೆ ಮಾನಸಿಕವಾಗಿ ಅವನು ಜೀವನದೊಂದಿಗೆ ಯಾವ ರೀತಿ ಹೊಂದ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಇವತ್ತಿನ ಒಂದು ಸಮ್ಮರಿ ಆಗಿತ್ತು. ಸೊ ಹಾಗಾಗಿ ನಾನು ಇಲ್ಲಿಗೆ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ನಾವು ಭೇಟಿ ಮಾಡೋಣ. ಧನ್ಯವಾದ.